ಅಡುಗೆಯಲ್ಲಿ ನಿಮ್ಗೆ ಏನು ಇಷ್ಟ ರೀ ಸರ್? ಅಡುಗೆನಲ್ಲಿ ಮೀನು ತುಂಬ ಇಷ್ಟ. ಓ, ಇಲ್ಲಿ ಫ್ರೆಶ್ ಮೀನು ಸಿಗ್ತಾವ್ರಿ ಸರ್? ಇಲ್ಲಿ ಹೊಳೆ ಮೀನು ಸಿಗ್ತಾವೆ ಕಾಣುತ್ತೆ. ಹೊಳೆ ಮೀನು ನಮಗೆ ಸಮುದ್ರಕ್ಕೆ ಸಿಗ್ತದೆ. ಹಾಂ, ಇಲ್ಲಿ ಆ ಕಡೆಯಿಂದ ಮಂಗಳೂರಿಂದ ತರಿಸ್ತಿದ್ರಿ ಸರ್? ಇಲ್ಲೇ ಸಿಗುತ್ತೆ, ಮಂಗಳೂರಿನ ಹ್ಞೂ, ಇಲ್ಲೇ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಹ್ಞೂ, ಚೆನ್ನಾಗಿತ್ತು ಮೀನು, ಕೋಳಿ. ಹ್ಞೂ, ಮಟನ್ ಇಷ್ಟ ಆಗುತ್ತೆ, ಆದರೆ ಹಾರ್ಟ್ ಟ್ರಬಲ್ ಇದೆ ನನಗೆ. ಸ್ಟೆಂಟಿಂಗ್ ಆಗಿದೆ. ಹಾಗೆ ಅಮ್ಮವ್ರ ಅಡುಗೆ ಚೆನ್ನಾಗಿ ಮಾಡ್ತಿದ್ರಲ್ಲ ಸರ್? ಅಮ್ಮವ್ರ ಅಡುಗೆ ಚೆನ್ನಾಗಿ ಮಾಡ್ತಾಯಿದ್ರು, ಹೇಳ್ಕೊಟ್ಟಿದ್ದಾರೆ ತಕ್ಕ ಮಟ್ಟಿಗೆ ಎಲ್ರಿಗೂ. ಓ, ಹ್ಞೂ, ಆ ಪುಡಿ ಎಲ್ಲ ಬರ್ಸ್ಕೊಂಡಿದ್ದೀವಿ. ಓ, ಅವರೇ ಪುಡಿ ಮಾಡ್ತಿದ್ರು ಮನೆಯಲ್ಲೆಲ್ಲ? ಹೌದಾ? ಸಾಂಬಾರು ಪುಡಿ ಅವು ಇವು ಎಲ್ಲ, ಸಾಂಬಾರು ಪುಡಿ, ಚಿಕನ್ ಪುಡಿ, ಹಾಂ, ಮಟನ್ ಪುಡಿ, ಮೀನಿನ ಪುಡಿ ಎಲ್ಲ ಮಸಾಲೆ. ತುಂಬ ಇಷ್ಟ ಅವ್ರಿಗೆ ಅಡುಗೆ, ಭಾರಿ ಇಷ್ಟ ಅವ್ರಿಗೆ. ಹಲಸಿನ ಕಡುಬು. ಓಹೋ, ಅಲ್ಲಿ ನೋಡಿದೆ ಎಂಟ್ರೆನ್ಸಲ್ಲಿ ಹಲಸಿನ ಗಿಡ ಇದೆ ರೀ ಸರ್. ಅವರು ಮೀನೆಲ್ಲ ಮಾಡ್ತಿದ್ರು ಸರ್, ಚಂದ. ನಂಬರ್ ಒನ್, ಅವರೇ ಕ್ಲೀನ್ ಮಾಡಿ, ಹೆಚ್ಚು ಕ್ಲೀನ್ ಮಾಡಿ ಮಾಡೋ. ಹೌದು. ಇನ್ಕ್ಲೂಡಿಂಗ್ ಕೋಳಿ. ಹೌದಾ? ಭಾರಿ ಚೆನ್ನಾಗಿರೋದು ನೋಡೋಕ್ಕೆ. ಆಮೇಲೆ ಅವ್ರು ತೊಳೆಯುವಾಗ ಒಂದು ಹದ, ಅದರಲ್ಲಿರ್ತಕ್ಕಂಥ ಆ ಕೊಬ್ಬಿನಂಶ ಇದೆಯಲ್ಲ, ಅದು ಹೋಗದೆ ಇರೋ ಥರ ಕೈ ಅಡ್ಡ ಇಟ್ಕೊಂಡು ತೊಳೆಯೋರು. ಹೌದಾ? ತುಂಬ ಒಂದು ಶಿಸ್ತು. ಅಡುಗೆ ಕಲಿಬೇಕಾದ್ದು ಬೇಕಾದಷ್ಟು ಇದೆ ನನ್ನ ತಾಯಿಯವ್ರ ಹತ್ರ. ನಿಮ್ಮ ಶ್ರೀಮತಿಯವರು ಅಡುಗೆ ಚೆನ್ನಾಗಿ ಮಾಡ್ತಾರೆ? ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಅವ್ರದ್ದು ಆ ಕಡೆ ಅಲ್ಲ ಸರ್, ಮೈಸೂರು ಕಡೆ ಅಡುಗೆ, ನಿಮ್ದು ಈ ಕಡೆ ಮಂಗಳೂರು ಕಡೆ ಅಡುಗೆ ಇರಬೇಕು. ಮಾಡ್ತಾರೆ ಮಾಡ್ತಾರೆ, ಎರಡು ಮಾಡ್ತಾರೆ, ಕಲಿಸ್ಕೊಟ್ಟಿದ್ದಾರೆ. ಎಲ್ಲಿ ನನಗೆ ಅಡುಗೆಗೆ ತೊಂದರೆ ಆಗಬಾರ್ದು ಅಂತ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ, ರತ್ನನಿಗೆ ಹೇಳ್ಕೊಟ್ಟಿದ್ದಾರೆ. ಸುಪ್ಪಕ್ಕ ಅವರಿಗೆ ಅಮ್ಮಮ್ಮ ಕಾಲು ತಗೊಳ್ಳಿ. ಚೆನ್ನಾಗಿ ಸರ್, ಇದು ಅಮ್ಮವ್ರ ಮತ್ತೆ ನಿಮ್ಮ ರೂಮು ಕೂಡ ಹೌದು ಹೌದಲ್ರಿ ಸರ್? ಹೌದು. ಇದು ಫೋಟೋ ಇಲ್ಲೇ ಇರುತ್ತೆ ರೀ ಸರ್? ಇಲ್ಲೇ ಇರುತ್ತೆ. ಅಂದರೆ ಅದೇ ಬಟ್ಟೆ, ಅದೇ ಅವ್ರ ಮೇಲೆ ಹಾಕೊಂಡಿದ್ದು ಶಾಲು. ಇದು ಮೇಲೆ ಹೊತ್ಕೋತಾ ಇದ್ದಿದ್ದು ಶಾಲು. ಇದೊಂದು ಶಾಲು ಅವ್ರದ್ದು, ಇದೊಂದು ಶಾಲು. ಇದು ದಿಂಬು ಇಷ್ಟಪಟ್ಟು ತಪ್ಕೊಳ್ಳೋರು. ದಿಂಬನ್ನ ಇದು ಈ ಬೊಂಬೆಗೆ ಮುತ್ಕೊಡೋರು, ಭಾರಿ ಇಷ್ಟ. ಡೈಲಿ ಬೆಳಗ್ಗೆ ಹಾಫ್ ಬಾಯ್ಲ್ಡ್ ಇದು ಮತ್ತು ಇದು ಕುಡಿಯೋರು. ಅದ್ರ ದಿನ ಬಂದು ಇಟ್ಬಿಡ್ತಾರೆ ಅದನ್ನ. ಈಗಲೂ ಇಷ್ಟಪಡೋ ಮಿಠಾಯಿಗಳ ಸರ್ ಅವು. ಹೌದು. ಇದು ಅಂಬಾಭವಾನಿ, ಇದು ಮಹಾರಾಷ್ಟ್ರ ಅಂಬಾಭವಾನಿ ಅವ್ರದ್ದೇನೆ. ಇದು ಕಮಂಡ್ಲನು, ಇದು 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 ಪಾದುಕೆಗಳು ಅಲ್ಲಿಂದ ತಂದು ಅದನ್ನೇ ಹೇಳ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ಅವರೇನೆ ಶಕ್ತಿ ನಿಮ್ಮಮ್ಮ ಅಂತಂತ ಹೇಳ್ಬಿಟ್ಟು ಹೇಳು. ಮನೆಗೆ ಅವ್ರೊಬ್ರಿಗೆ ಸೂತಕ ಇಲ್ಲ ಇಲ್ಲಿ ಅಂತೇಳಿ, ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು. ಅಲ್ಲೇ ಅಂಬಾಭವಾನಿ ಮಹಾರಾಷ್ಟ್ರ ದೇವಸ್ಥಾನ, ಮಠದ್ದು ಹಂಗೆ ತಗೊಂಡ್ಬಂದ. ಹೌದು, ಅಮ್ಮವ್ರು ಸ್ವಲ್ಪ ಇನ್ನು ತೀರ್ಕೊಳಕ್ಕೆ ವಾರಕ್ಕೆ ಮುಂಚೆ ಬಂದವರು. ಪಾದಕ್ಕೆ ಹಾಕಿ ಪಾದ ತೊಳೆದು. ನಮ್ಮವರು ಹಸ್ತಾಕ್ಷರ ತುಂಬ ಇದಾಗಿ ನನಗೆ ಏನು ಅಂದರೆ ಅವ್ರ ಹೆಸರಲ್ಲೇ ವ್ಯವಹಾರ ಮಾಡಬೇಕು. ಎಂ ಲೀಲಾವತಿ ಬ್ಯಾಂಕಿಗೆ ಸೈನ್ ಮಾಡಿಕೊಡ್ತಾ ಇದ್ರಲ್ಲ ನೋಡ್ರಿ, ಇದೆಲ್ಲ ಸೈನ್ ಮಾಡ್ಕೊಳೋರಪ್ಪ. ಲಾಸ್ಟಿಗೆ ಸ್ವಲ್ಪ ಸ್ಕ್ರ್ಯಾಚ್ ಬರೋದು ಕಷ್ಟ ಆಗೋದು. ನೀನು ಹೇಗಾದರೂ ಮಾಡುವಂಥ ಬ್ಯಾಂಕಲ್ಲಿ ನಾನು ಸ್ಪೆಷಲ್ ಪರ್ಮಿಷನ್ ಕೇಳಿಬಿಟ್ಟೆ. ಅವರು ಗೀಚಿದ್ರು ಅದು ಸೈನ್ ಏನು ಅಂತಂತ ಹೇಳಿದೆ ನಾನು. ಇಲ್ಲಿ ನಾನೇ. ಯಾವಾಗ್ಲೂ ಮೊದಲಿಂದ ಮೊದಲಿಂದ ನೀವು ಸಪರೇಟ್ ಇರ್ತಿರ್ಲಿಲ್ಲ?
ಸಪ್ರೇಟ್ ರೂಮ್ ಇಲ್ಲ. ಹೌದಾ? ಹಾಗೆ ಬೆಳೆದು ಬಂದ್ಬಿಟ್ಟೆ, ಅದಕ್ಕೆ ಅಷ್ಟು ಅಂದ್ರೆ ಕಷ್ಟ. ಸರ್ ನೀವು ಹಿಂಗೆ ಅಂತೀರಿ, ನನ್ನ ಮಗ ಈಗಲೇ ನಂಗೆ ಸಪ್ರೇಟ್ ಬೆಡ್ರೂಮ್, ನನ್ನ ಬೆಡ್ರೂಮ್ ನೀ ಕಾಲು ಇಡಬೇಡ, ನನ್ನ ಬೆಡ್ರೂಮ್ ಕಾಲು ಇಡಬೇಡ ಅಂತಾನೆ. ನೀವು ನೋಡಿದ್ರೆ ತಾಯಿ ಪಕ್ಕನೇ ಇಲ್ಲೇ 3 ಹೊತ್ತು. ಹೌದು, ಗ್ರೇಟ್ ಸರ್ ನೀವು. ಏನು ಮಾಡೋದು. ಅಂದ್ರೆ ಈ ರೂಮ್ ಒಂಥರ ದೇವಾಲಯದ ತರ ಇದೆ ಸರ್. ಹೌದು, ಅದೇ ಫೀಲ್ ಆಗುತ್ತೆ. ಅಮ್ಮವ್ರು ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್. ಹೌದಲ್ಲ ಸರ್? ಫೋಟೋಸ್ ಸರ್, ಮೆಮೊರೀಸ್ ಸರ್ ಇವೆಲ್ಲ. ಹೌದು, ಸ್ವೀಟ್ ಮೆಮೊರೀಸ್, ಮರೆಯೋಕೆ ಆಗಲ್ಲ. ಸರ್ ಅದು ಆ ಫೋಟೋದಲ್ಲಿ ಸರ್, ಅದು ಪಕ್ಕ ನೀವೇ ಸರ್. ನಿಮ್ ಕಿವಿ ನೋಡಿದ್ರೆ ಹೇಳ್ಬೋದ್ರಿ ಸರ್. ಹೌದಲ್ರಿ ಸರ್? ಪಕ್ಕ ನೀವೇ ಅದು. ಯಾಕಂದ್ರೆ ನಿಮ್ ಕಿವಿಗಳ ಬಗ್ಗೆ ನಿಮ್ ತಾಯಿಯವ್ರು ಏನ್ ಹೇಳ್ತಿದ್ರಿ ಸರ್? ದೊಡ್ಡ ಆನೆ ಕಿವಿ ನಿಂದು ಅಂತ ಹೇಳಿದ್ರು. ಹೌದಾ ಸರ್? ಬಟ್ ಅದೃಷ್ಟ ಅಂತ್ರಿ ಸರ್. ಹೌದು, ನಿಜ ನಿಜ. ಅದೃಷ್ಟ ಅಂತಾರೆ ನಮ್ಮ. ನನಗೆ ಯಾವ ಥರನೂ ನೋವಿಲ್ಲ, ತುಂಬ ಸಂತೋಷ ಆಯ್ತು. ನೋವಿಷ್ಟೇ, ಅಮ್ಮವ್ರು ಅಗಲಿರೋದು ನಂಗೆ ತುಂಬ ದೊಡ್ಡ ಆಘಾತ ಜೀವನದಲ್ಲಿ. ಅಂತ ತಾಯಿಯ ಜೊತೆ ಇಷ್ಟು ದಿನ ಕಳೆದ್ರಲ್ಲ ಸರ್, ಅದು ನೀವು ಅದೃಷ್ಟ. ಅಷ್ಟೇ ಅಷ್ಟೇ. ಹೌದಲ್ಲ ಸರ್? ಪುನೀತ್ ರಾಜ್ ಇದ್ದಾರೆ. ಇಲ್ಲಿ ಏನೋ ತೋರಿಸ್ತಾ ಇದ್ದಾನೆ ಪುನೀತ್, ಏನು ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ನೀನು ಯಾಕೆ ಬರ್ತೀಯ ನನ್ನ ಪಕ್ಕದಲ್ಲಿ ಅಂತ. ಪಾಪ, ಅಯ್ಯೋ ಏನಮ್ಮ. ಅದು ಅಮ್ಮ ಅವ್ರು ಇದ್ದಾಗ ಫೋಟೋ ಹಾಕಿದ್ದ ಎಂತ? ಇದ್ದಾಗೆ ಹಾಕಿದ್ದಮ್ಮ. ಅವರೇ ಹೇಳಿದ್ದ ಫೋಟೋ? ಗುರುಗಳು ತಗೊಂಬಂದು ಇಮಿಡಿಯೇಟ್ ನಾವು ತಗೊಬೇಕು ಅಂತ ಹೋಗುವಾಗಲೇ ಒಂದು ಗುರುಗಳು ತಗೊಂಬಂದು ಕೊಟ್ಟು ಎಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಪಾಪ. ಅದು ನಾಗಪ್ಪ ಅವರು ಆ ಕಡೆ ಅವರಲ್ಲ? ಇವ್ರು ಮುನೀಶ್ವರ ಈ ಗುಡಿ ಇದೆ, ಇಲ್ಲ ಇಲ್ಲೇ ಇದ್ದಾರೆ ಅವರು. ಸರಿ, ಇಷ್ಟು ಎತ್ತರ ಇದ್ದಾರೆ. ಹೌದಾ? ಎಷ್ಟು ಎತ್ತರ ಹಿಡಿಯ ನಿಜವಾದ್ದು. ಫೋಟೋಗೆ ಹಿಂಗೆ ಪೋಸ್ ಮಾಡಿದ್ರು ನೋಡಿ. ಹಂಗಲ್ಲ ಸರ್, ಇದನ್ನು ಇವರು ಇದ್ದಾರೆ, ಯಾರವರು, ಅದು ಇನ್ಫೆಂಟ್ ಜೀಸಸ್. ಮಂಡ್ಯದ ಕಡೆ ಒಬ್ರು ರೈತರು ಒಬ್ರು ಕೊಟ್ರು ಪಾಪ. ಅದನ್ನು ದೇವರು ತರ ಇಟ್ಟು ಪೂಜಿಸೋದು. ಅವರು ಬಹಳ ಇಷ್ಟಪಡೋ ದೇವ್ರ ಯಾರಾಗಿದ್ರು ಸರ್? ಅಮ್ಮವ್ರಿಗೆ ಮಂಜುನಾಥ ಗಣೇಶ. ಬಾಳ್ ಮಂಜುನಾಥ ಅನ್ನೋರವರು. ಮನೆ ದೇವರವರಿಗೆ. ಅಮ್ಮವ್ರಿಗೆ ಸೀರೆ ಹುಚ್ಚು ಬಾಳ ಇತ್ರಿ ಸರ್, ಸೀರೆಗಳು. ಹೌದಾ? ಎಲ್ಲಿ ಹೋದ್ರು ಸೀರೆ ತಗೋತಿದ್ರು. ಅವ್ರ ವಾರ್ಡ್ರೋಬ್ ನೋಡೋಣ್ರಿ ಸರ್. ಅಂದ್ರೆ ಅವ್ರು ಇಲ್ಲ ಅಲ್ಲ, ಸ್ವಲ್ಪ ಆರ್ಗನೈಸ್ಡ್ ಆಗಿರಲ್ಲ, ಆದ್ರೂ ಇರ್ಲಿ ಬಿಡಿ. ಅವ್ರ ಫೇವ್ರೇಟ್ ಸ್ಯಾರಿ ಇದೆಯಾ ಸರ್ ಇದರಲ್ಲಿ? ಗೊತ್ತಾ ಸರ್ ಯಾವ್ದಂತ ಅವ್ರ ಫೇವ್ರೇಟ್ ಸ್ಯಾರಿ? ನೋಡ್ರಿ, ಇಲ್ಲಿ ಮೇಲೆ ಇಟ್ಟಿದ್ದಾರೆ ನೋಡಿ, ಎಲ್ಲ ಅವ್ರು ಇಷ್ಟದ್ದೇನೆ. ಹಸಿರು ಇಷ್ಟ, ಹಸಿರು ಕಲರ್ ಇಷ್ಟ ಸರ್ ಅವರಿಗೆ. ಹಸಿರು ತುಂಬಾ ಇಷ್ಟ. ಏನ್ ಈ ಜಾಗ ನೋಡಿದಾಗ ಏನ್ ಅನ್ನಿಸ್ತು, ಬೇಜಾರಾಗತ್ತಮ್ಮ. ಹೌದಲ್ರಿ ಸರ್? ಇವು ಇಷ್ಟ ಅವ್ರಿಗೆ, ಈ ಥರದ್ದು ಕಾಟನ್. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ. ಇವಾಗ ಯಾರಾದ್ರೂ ಹಿಂಗ್ ತೀರ್ಕೊಂಡ್ರಿ ಸರ್, ಅದ್ ಹಾಸಿಗೆ ಚೆಲ್ಲೋದು ಅಥವಾ ಅವ್ರು ಯೂಸ್ ಮಾಡಿರೋದು ಅದು ಇದು ಚೆಲ್ಲೋದು ಮಾಡ್ತಾರೆ. ಬಟ್ ನೀವು ಅಲ್ಲಿ ಹಾಸಿಗೆನೂ ಹಂಗೆ ಇಟ್ಕೊಂಡಿದ್ದೀರಿ, ಮತ್ತ ಅವ್ರು ಏನೇನು ಯೂಸ್ ಮಾಡ್ತಿದ್ರೆ ಎಲ್ಲರೂ ಹಂಗೆ ಇಟ್ಕೊಂಡಿದ್ದೀರಿ. ಹೌದಲ್ರಿ ಸರ್? ನಾವು ಬಿಟ್ಕೊಡೋದೇ ಇಲ್ಲ. ಹೌದಲ್ಲ ಸರ್? ನಮ್ಮ ಜೊತೆಲೇ ಇದ್ದಾರೆ ಅನ್ನೋಂಥ ಅದು ಅಷ್ಟು ಅಚಲವಾದ ನಂಬಿಕೆಯೊಂದಿಗೆ ನಾನು ಜೀವನ ಮಾಡ್ತೀನಿ. ನಾನು ಅವರು ಇರೋದ್ರಿಂದಲೇ ಅದನ್ನು ನಾನು ಭಾವನೆ ಇಟ್ಕೊಂಡ್ರೆ ನಾನು ತಿರುಗಿ ಅವ್ರೇನು ಅನ್ಕೊಂಡಿದ್ರು ಅವರ ಹಾದಿಲಿ ನಡೆಯುವಷ್ಟು ಶಕ್ತಿ ದೇವರು ಕೊಟ್ಟ. ಸತ್ಯ, ಅವರೇ ಕೊಟ್ಟಿದ್ದಾರೆ ನಮಗೆ. ಸರ್, ನಿಮಗೆ ಕಾರ್ಗಳು ಹುಚ್ಚು ಜಾಸ್ತಿನಾ? ಮೊದ್ಲಿಂದನೂ ಹುಚ್ಚು ಜಾಸ್ತಿ. ಹೊಸ ಹೊಸ ಕಾರ್ ತಗೋಬೇಕಂತೇಳಿ ಅಮ್ಮವ್ರು ಏನಂತಿದ್ರು? ಕೊಡಿಸ್ತಿದ್ರ ಅಥವಾ ಯಾಕೆ ಬೇಕಂತಿದ್ರ? ಸುಮ್ಮನೆ ನಮ್ಮ ಯೋಗ್ಯತೆಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು, ಯಾಕಿದೆಲ್ಲ ಮಾಡ್ಕೊಂಡು ಗಾಡಿ ಕೂತ್ಕೊಂಡು ಚೆನ್ನಾಗಿದೆ ಇದು ಒಂಥರ ಅಂತ ದಯವಿಟ್ಟು ಹೇಳೋದು. ಸರ್, ಇದು ಓಮ್ನಿ 800 ಓಲ್ಡ್ ಆ ಕಾಲಕ್ಕೆ ದ್ವಾರಕೀಶ್ ಅವರು ನನಗೆ ಡ್ಯಾನ್ಸ್ ಆಗ್ಲಿ ಇನ್ನೊಂದು ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಪಾಪ ಅನ್ನೂ ಕೊಡಕ್ ಆಗ್ಲಿಲ್ಲ ಅವ್ರಿಗೆ. ಆ ಜ್ಞಾಪಕ ಹೊರತಾಗ ಇದು ಬಂದು ಸೇರ್ಕೊಂಡ್ಬಿಡ್ತು. ಎಷ್ಟು ವರ್ಷ ಸರ್ ಇದಕ್ಕೆ? ಟ್ರೂ ವ್ಯಾಲ್ಯೂ ಇದು ಆಯ್ತು. ಇದು ಎಲ್ಲ ಒಂದು ಆ ಟೈಮಿಂದೆಲ್ಲ ಇದು ರೀಸೆಂಟ್
ಟ್ರೂ ವ್ಯಾಲ್ಯೂವಲ್ಲಿ ಇಲ್ಲೇ ಯಶವಂತಪುರದಲ್ಲಿ ತೊಗೊಂಡೆ. ಹ್ಮ್ 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 ಇದೊಂದು ಆಯ್ತು, ಒಂದು 8-9 ವರ್ಷ ಆಗುತ್ತೆ. ಹಾಂ ಸರ್. ಇದು ಅಮ್ಮವ್ರ ಫೇವ್ರೆಟ್ ಕಾರ್, ಅಮ್ಮವ್ರ ಕಾರ್ ಇದು. ಅಮ್ಮವ್ರ ಕಾರ್ ಸರ್. ಹಾಂ, ಜಾಸ್ತಿ ಇದರಲ್ಲೇ ಓಡಾಡ್ತಿದ್ರು. ಮಿಕ್ಸುಬಿಷಿ ಚಾಲೆಂಜರ್ ಅಂತ ಹಾಂ ಆಫ್ ರೋಡಿಂಗ್ ವೆಹಿಕಲ್ ಇದು. ರೋಡ್ ಬಿಟ್ಟು ಬಂಡೆ ಬೆಟ್ಟ ಎಲ್ಲಿ ಬೇಕಾದ್ರು ಹೆಸರು ಎಲ್ಲಿ ಬೇಕಾದ್ರೂ ಹೊಡಿ. ಹ್ಮ್ ಅಲ್ಲಿ ಟ್ರ್ಯಾಕ್ಟರ್ ಗಾಡಿ ಹೊಡೆದಂಗೆ ಓಡ್ತಿದೆ. ಹಳೇದ್ರಿ ಸರ್? ಹಳೇದೇ ಇದು, ರೇರ್ ಪೀಸ್ ಪಾರ್ಟ್ಸ್. ಹಾ ಬಟ್ ಇದು ಗಾಡಿ ಬಂದು ಒಂದು ರೇರ್ ಗಾಡಿ ಇದು. ನಮ್ಮವ್ರು ನೋಡಿದಾಗ ಆಸೆ ಪಟ್ಟು ಎಕ್ಸ್ಟ್ರಾ ಗೇರ್ ಇದೆ, ಆಫ್ ರೋಡಿಂಗ್ ಗೇರ್. ಆಮೇಲೆ ಇಲ್ಲಿ ಇದು ಒಂದು 2 ಎಕ್ಸ್ಟ್ರಾ ಗೇರ್ ಇದೆ. ಬಟನ್ಸ್ ಒಂದು ಲೆಫ್ಟ್ ಸೈಡ್ ಹಾಕಿದ್ರೆ ಅದು ಬಂದು ಹೋಲ್ಡ್ ಅಂದ್ರೆ ಗಾಡಿ ನೆರೆಗಿರೆ ಬಂದಾಗ ಟೈರ್ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ಭೂಮಿ. ಒಂದು 2.5 ಟನ್ ತೂಕ ಅಷ್ಟಕ್ಕೆ ಬಂದು ಹೊಡೆದ್ರು ಕೂಡ ಗಾಡಿಗೆ ಮೂವ್ ಆಗಲ್ಲ. ಅದೇ ನೆರೆ ಪ್ರವಾಹ. ಎಷ್ಟು ವರ್ಷ ಸರ್ ಇದಕ್ಕೆ? ಇನ್ನೊಂದು ಪವರ್ ಅಂತ ಇದೆ, ಹೆವಿ ಕೆಸರು ಅದ್ರಲ್ಲಿ ಪವರ್ ಅಂತ ಆಗ್ತದೆ. ಆಯ್ತು, ಇದು ಒಂದು 12-13 ವರ್ಷ 14 ವರ್ಷ. ಟೈರ್ಗಳೆಲ್ಲ ಸಖತ್ತಾಗಿದ್ದಾವೆ ಸರ್. ಇದೇನ್ ಸರ್? 1111 ಎಲ್ಲ ಗಾಡಿಗಳಿಗೆ ಇದೇನಾ ಅಥವಾ ಇದಕ್ಕೊಂದಕ್ಕೆ ಬೇರೆ ಬೇರೆ ಬೇರೆ? 24 ನನ್ನ ಫೇವ್ರೆಟ್. ಹಾಂ ಹೌದ್ರಿ ಸರ್. ಓಕೆ. ಅಮ್ಮ ಎಂದರೆ ಏನೋ ಹರ್ಷವು. ಅಷ್ಟೇ, ಸಂಸಾರ ದೊಡ್ಡದಲ್ವಾ, ಹಾಂ ಎಲ್ಲ ಗ್ಯಾಂಗ್ ಜೊತೆ ನಾಯಿ ಬರಬೇಕು. ಅವನ ಅಮ್ಮನ ಜೊತೆಲಿ ಬ್ಲ್ಯಾಕಿ. ಅವನೊಂದು ರಾಣಿ ಇದ್ದ, ಅವಳು. ಇಬ್ರು ಈ ಗಾಡಿನಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇದಿಷ್ಟೆಲ್ಲ ವ್ಯವಸ್ಥೆ ಇತ್ತು. ಇದು ಅಷ್ಟೇ, ನಿಮ್ಗೆ ಗಿಯರ್ ಬಂದು ಇಲ್ಲೇ ಗೇರ್ ಬಂದ್ಬಿಡುತ್ತೆ. ಸುಮ್ಮನೆ ಹಿಂಗಂದ್ರೆ ಗೇರ್ ಬಿದ್ದುಬಿಡ್ತಿದೆ. ಇದು ರಿವರ್ಸ್ ಅಷ್ಟೇನೆ, ಪ್ರೆಸ್ ಮಾಡಿದ್ರೆ ಪಾರ್ಕಿಗೆ ಬಂದು ನಿಂತ್ಕೊಳ್ತೀವಿ ಅಷ್ಟೇ. ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವ್ದ್ರಿ ಸರ್? ಎಲ್ಲ ಗಾಡಿಗಳು ಒಳ್ಳೆ ಗಾಡಿಗಳೇ. ಒಂದು ಫೇವ್ರೇಟ್ ಅನ್ನೋದು ಇರುತ್ತಲ್ರಿ ಸರ್? ಫೇವ್ರೇಟ್ ತುಂಬಾ ಇಷ್ಟ ಇದೆ. ಹೌದಾ ಸರ್? ತುಂಬಾ ಸ್ಮೂತ್. ಇದೂ ಅಷ್ಟೇನೆ, ನಮ್ಮ ತೋಟದಲ್ಲಿ ಜನಗಳು ಜಾಸ್ತಿ, ಅವರೆಲ್ಲರನ್ನೂ ಕರ್ಕೊಂಡು ಹೋಗೋಕೆ ಮಾಡಕ್ಕೆ. ಆಮೇಲೆ ನಮ್ಮ ವ್ಯವಸಾಯ ಸಾಮಗ್ರಿಗಳು, ಇದು ವ್ಯವಸಾಯ ಸಾಮಗ್ರಿಗಳು ಅದನ್ನು ತಗೊಳತ್ತೆ. ಇದು ಹೌದಾ? ಟೊಯೋಟಾ ಎಸ್ಟಿಮಾ ಅಂತ ಹೇಳಿ ನೋಡಿ. ಹಿಂದೆ ನೋಡಿ, ಸನಿಕೆ, ಗುದ್ಲಿ, ಚಾಪೆ, ನಿದ್ದೆ ಮಾಡಕ್ಕೆ. ಸೇಮ್ ಹಳ್ಳಿಯವರೇ ನಾವು, ನೋಡ್ರಿ ಎಲ್ಲ ಇದ್ರಲ್ಲೇ. ಆಧುನಿಕ ಕೃಷಿಕ. ಔಷಧಿ ಹೊಡಿ ಮಿಷಿನ್, ಮಲ್ಗಕ್ಕೆ ಚಾಪೆ. ಇದು ನಮ್ದು ಊಟಕ್ಕೆ ತಟ್ಟೆ, ಲೋಟ, ದಾರಿಲೆಲ್ಲ ಹೊಟ್ಟೆ ಊಟ ಮಾಡ್ಕೊಳಕ್ಕೆ. ಇದು ನಿಮಗೆ ಗೊತ್ತಿರೋದು ಇನೋವಾ ಮಾಮೂಲಿ. ಇದು ಆಡಿ Q7. ಇದು ನಂಬರ್ ಸರ್? ನಿಮ್ಮ ಫೇವ್ರೇಟ್ ನಂಬರ್ ಯಾವ್ದು ಸರ್? ಸಿಕ್ಬಿಡ್ತದೆ ನೋಡಿ. ನಾನೇನು ಫೀಲ್ ಮಾಡಿದೆ ಅಂದರೆ KA03 ಎಂ ಲೀಲಾವತಿ. ಎಂ ಲೀಲಾವತಿ 6116. ಹೌದಲ್ಲ ಸರ್? ನಿಮ್ಮ ಫೇವ್ರೇಟ್ ನಂಬರ್ ಅಂತ ಇದೆಯಾ ಸರ್? 3. ಓಕೆ. ಇದು ಅಮ್ಮ ಫಸ್ಟ್ ತಗೊಟ್ಟಿದ್ದಮ್ಮ, ಇದು ಸ್ಕಾರ್ಪಿಯೋ. 3333. ಇದು ಕಾರ್ ಕಲೆಕ್ಷನ್ಸ್. ಫೋಕ್ಸ್ ವ್ಯಾಗನ್ ಅಲ್ಲಿದೆ, ಅಲ್ಲಿ ತಮಿಳ್ನಾಡು ರಿಜಿಸ್ಟ್ರೇಷನ್. ಹೋಗೋದು ತಗೊಂಡು. ಅಲ್ಲ ಸರ್, ಸಿಕ್ಕಾಪಟ್ಟೆ ನಾಯಿಗಳು ಸಾಕಿದ್ದೀರಾ ಸರ್? ಎಷ್ಟು ನೋಡಿ, ಫ್ಯಾನ್ ಎಲ್ಲ ಹಾಕೋದಕ್ಕೆ ಹುಷಾರ್. ಫ್ಯಾನ್ ಹಾಕ್ಸಿ, ಜೂಲಿ ಅಂತ ನಾಯಿಗಳು.
ಬುಷಸ್ ಇದಾವೆ. ಅಲ್ವಾ ಸರ್? ಒಪ್ಪ ಹೆಂಗೆ ರಾತ್ರಿ ಹೊತ್ತು ಬಿಡ್ತೀರಿ ಸರ್? ಇಲ್ಲ, ವಾಕಿಂಗ್ 2 ಸರಿ 3 ಸರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಂ ಯಾಕಂದ್ರೆ ಚಿರತೆ ಕಾಟ ಇದೆ. ಹಾಂ 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 ಹಾಂ. ಎಷ್ಟು ಚಂದ ನವಿಲುಗಳ ಸದ್ದು ನೋಡ್ರಿ ಸರ್. ಹಂಗೆ ಒಂದು ತೋಟದ್ದೊಂದು ರೌಂಡ್ ಹೋಗ್ತಾರೆ. ಬನ್ನಿ, ಇಲ್ಲಿ ಮುನೀಶ್ವರನ್ ಗುಡಿ ಇದೆ. ಹಾಂ ಆಗತ್ತಾ? ಹಾಂ ಬರೋದು. ಬನ್ನಿ ಪಾಪ, ಇಲ್ಲೇ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಇಲ್ಲಿ ಎಷ್ಟು ಎಕರೆ ಇದೆ ಸರ್? ಇಲ್ಲಿ 7 ಎಕರೆ 14 ಗುಂಟೆ ಇದೆ. ಹಾಂ ಹಾಂ. ಎಲ್ಲ ನೀವೇ ಹಾಕಿದ್ ಸರ್ ಗಿಡ ಮರಗಳು? ಹೌದು ಅಮ್ಮ, ನಾವೆಲ್ಲ ಸೇರಿ ಹಾಕಿದ್ವಿ. ಇದು ಕಾದಲ್ಲೇ ಹುಟ್ಟಿದ ಸೀತಾಫಲದ ಗಿಡ, ಯಾವುದನ್ನು ಹಾಳು ಮಾಡಲಿಲ್ಲ ನಾವು. ಹೌದಲ್ರಿ ಸರ್? ಸೀತಾಫಲ ಗಿಡ. ಹಾಂ, ಮಾವಿನಕಾಯಿ ಬಿದ್ದಾವ ನೋಡ್ರಿ ಸರ್. ಮಾಡ್ರಿ ನೀವು, ಅದಕ್ಕೆ ಸ್ವಲ್ಪ ತೆಗೆದು ಕೊಡ್ತೀನಿ. ಹಾಂ ರೀ ಸರ್. ನೀವು ಉಪ್ಪಿನಕಾಯಿ ಅದೇನದು ಹಾಕ್ರಿ. ಆಮೇಲೆ ಹಣ್ಣಿಗೆ ಇಡಬೇಕಾದ್ದು ಒಂದು ಸ್ವಲ್ಪ ಹೇಳಿ, ನಾನು ರೆಡಿ ಮಾಡಿಸ್ತೀನಿ ರೀ. ಹಾಂ ರೀ ಸರ್. ದಿನ ಓಡಾಡ್ತೀರಿ ಸರ್? ದಿನ ಒಂದು ರೌಂಡ್ ಆದ್ರೂ ಓಡಾಡ್ತೀರಿ? ಹೌದೌದು ಓಡಾಡ್ತೀವಿ. ನಾ ಗಾಡಿನೆಲ್ಲ ಇದೆಲ್ಲ ಇಟ್ಟಿದ್ದೀನಲ್ಲ, ಕೆಲಸನೂ ಮಾಡಿಬಿಡ್ತೀವಿ. ಹಾಂ, ಪೈಪ್ ಇದೆ. ತೋರಿ ಸರ್. ಇದು ಇದು ಕಿತ್ಲೆ ಗಿಡ. ಹಾಂ, ಕಿತ್ಲೆ ಗಿಡ. ಹಾಂ, ಅದು ಮೂಸಂಬಿ ಗಿಡ ಅಲ್ಲಿದೆ. ಅಲ್ಲಿದೆ ಅಲ್ರಿ ಸರ್? ಹಾಂ, ಅದು ಕಿತ್ಲೆ ಗಿಡ. ಮತ್ತೆ ತರಿಸ್ತೀರಿ ಸರ್? ಗಿಡಗಳು ಬೇಕಾಗಿತ್ತು. ತರಿಸ್ತೀನಿ, ಸಂತೆಯಲ್ಲೂ ಸಿಗ್ತದೆ. ಹಾಂ, ಇದೆಲ್ಲ ಮುನೀಶ್ವರನ್ ಪೂಜೆಗಿರ್ಲಿ ಅಂತ ಈ ಹೂವು ಹಾಕ್ಸಿದೀವಿ. ಹಾಂ ಹಾಂ ಹಾಂ. ಅಮ್ಮ ಇದ್ದಾಗ್ಲೇನೆ ಎಲ್ಲ ಮಾಡಿಸ್ಬಿಟ್ಟೆ. ಅವ್ರನ್ನ ಕರ್ಕೊಂಬಂದು ವೀಲ್ ಚೇರಲ್ಲಿ ಕರ್ಕೊಂಬಂದು ತೋರಿಸ್ತಾ ಇದ್ದೆ. ಹೌದಾ? ಅಲ್ಲಿತ್ತು ವೀಲ್ ಚೇರ್, ನಾನು ನೋಡಿದೆ. ಹಾಂ, ಸಂತೋಷ. ಹಾಂ, ಎಷ್ಟು ಚಂದ ಹೂವಿನ ಗಿಡಗಳಿದಾವ್ರಿ ಸರ್. ದಾಸವಾಳ. ಬಾ 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 ಬಾ. ನನಗೊಂದು ಗಿಡ ಆದ್ರೂ ಕೊಡ್ಬೇಕ್ರಿ ಸರ್ ನೀವು. ಆಗ್ಲಿ, ತಗೊಂಡು ಮಲ್ಲಿಗೆ ಗಿಡ ಕೊಡ್ರಿ ಸರ್, ಒಂದು ಇಟ್ಟ. ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ನಾ ಸಂತೆ ತಗೊಂಬಂದೇ ಕೊಡ್ತೀನಿ, ಮನೇಲಿ ಹಾಕೊಳ್ಳಿ, ಎಷ್ಟು ಬೇಕಾದ್ರೆ ಹಾಕ್ಲಿ. ಹೌದಲ್ರಿ ಸರ್? ಅಲ್ಲ, ನಾನು ಅಲ್ಲಿ ಕೊಂಡು ತರ್ತೀನಿ ಸರ್, ಅದು ಭಾಳ ರೇಟ್. ನಾನು ಕೊಡಿಸ್ತೀನಿ, ಇಲ್ಲಿ ಬನ್ನಿ, ನೀವು ಯಾಕೆ ಯೋಚನೆ ಮಾಡ್ತೀನಿ. ಮಣ್ಣು ತರಬೇಕು, ಕೊಂಡು ತರಬೇಕು, ಗೊಬ್ಬರ ಕೊಂಡು ತರಬೇಕು, ಎಲ್ಲ ಕೊಂಡು ತರಬೇಕು. ಇದೇನ್ರಿ ಸರ್ ಕಾಯಿ? ಮ್ಯಾಂಗೋಸ್ಟಿನ್ನು, ಪುನರ್ಪುಳಿ ಅಂತಾರೆ ಇದನ್ನ. ಹುಳಿ ಕೋಕಂ. ಹೌದು, ಎಲ್ಲ ಐತ್ರಿ ಸರ್ ಗಿಡ? ಇಲ್ಲ ಐತಲ್ಲ. ಇದೆ. ಹೌದಲ್ರಿ ಸರ್? ಇದೇನ್ ಮಾಡ್ಬಿಡ್ತೀವಿ, ಇದು ಸಿಪ್ಪೆ ನಾವು ಬಾರಿ ಇದು ಅದಲ್ರಿ ಸರ್? ಇದು ಜಾಸ್ತಿ ನಮ್ ಕಡೆನೂ ಜಾಸ್ತಿ ಸರ್. ನನಗೆ ಅದಕ್ಕೆ ನಂಗೆ ಗೊತ್ತೈತ್ರಿ ಸರ್. ಇಲ್ಲಿ ನೋಡ್ರಿ, ಮೀನ್ ಸಾರಿಗೆ, ಆಮೇಲೆ ಡೈಜೆಷನ್ಗೆ ನಮ್ ಕಡೆ ಊಟ ಆದ್ಮೇಲೆ ಕೋಕಂ ಜ್ಯೂಸ್ ಕೊಡ್ತಾರ್ರಿ ಸರ್. ತುಂಬಾ ಆರೋಗ್ಯಕ್ಕೆ ಒಳ್ಳೆ, ಡೈಜೆಷನ್ಗೆ. ಮುನೀಶ್ವರನ್ ಕೊಳ ಇದು. ಕೊಳ ರೀ ಸರ್? ಹುಷಾರು ಹುಷಾರು. ಶಿವ ತುಂಬಾ ಹಳೇದು, ತುಂಬಾ ಹಳೇದು, ಹಂಗೆ ಎಕ್ಸಿಸ್ಟೆಡ್ ಅದ್ರ ಮೇಲೆ. ಓಹೋ, ಅದು ಇದು ದೇವ್ರದ್ದು ಇದೆ ಅಲ್ಲ ಸರ್? ಅದು ತಾನ ಸರ್? ತಾನೇ. ಹೌದು. ಹೌದ್ರಿ ಸರ್? ಎಂತ ಹಾವಮ್ಮ, ಅದಷ್ಟು ದೊಡ್ಡ ಹಾವಿದೆ ಮೇಲೆ. ಹೌದ್ರಿ? ಹೌದು. ಫೋಟೋಗೆ ಹೆಂಗ್ ಪೋಸ್ ಮಾಡಿದೆ ನೋಡ್ರಿ. ಅದು ಇಲ್ಲಿದೆ ರೀ ಸರ್? ಇಲ್ಲಿದೆ ಅದು. ಬಾ 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 ಬಾ. ಪೂಜೆ ಮಾಡ್ತೀವಿ. ಏನು ಸರ್ ಇದು ದೇವಾಲಯ ಎಲ್ಲ ಇದೆ ಅಲ್ರಿ ಸರ್? ಏನ್ ಬೇಕು ಸರ್ ಬದುಕಿಗೆ? ನಿಜವಾಗ್ಲು ತಾಯಿಯವರು ತುಂಬಾ ನಿರಂತರವಾಗಿ ಎಲ್ಲಿ ನೋಡ್ಕೊಂಡಿರಕ್ಕಾಗತ್ತೆ ಅಲ್ವಾ? ಹೌದಲ್ರಿ ಸರ್? ಬಟ್ ಪ್ರಾಣಿಗಳ ಕಾಟ ರೀ ಸರ್? ಇಲ್ರಿ ಸರ್? ಇದೆ ಇದೆ, ಚಿರತೆ ಇರುತ್ತೆ. ನಾವು ಚಿರತೆಗೆ ಬಾಂಬ್ ಎಲ್ಲ ಹೊಡಿತಾ ಇರ್ತೀವಿ. ಹಾ ಹಾ. ಸೀಬೆ ಗಿಡ ಅಲ್ಲಲ್ಲಿ ಇರ್ಬೇಕು, ಗೋಡಂಬಿ ಗಿಡ ಯಾವ್ದು ಬಿಡಲ್ಲ. ಇವು ಬಂದು ನಿಮ್ಗೆ ಇದು ಯಾವ್ದು ಹೇಳಿ, ಇದು ದಿಗುಜ್ಜೆ ಅಂತಾರಲ್ಲ, ಗುಜ್ಜೆ, ಅದೇನೇ ಕೊತ್ತಲ್ಸು. ಅದೇ ಪಣಸ ಅಂತ. ಹಾ, ಪಣಸ. ಅದ್ರದ್ದು ಪಲ್ಯ ಇದೆಲ್ಲ ಮಸ್ತ್ ಆಗತ್ರಿ ಸರ್. ಹೌದೌದೌದು. ನಾನ್ ವೆಜಿಟೇರಿಯನ್ ತಿಂದಂಗ ಆಗುತ್ತೆ. ಮಸ್ತ್ ಇರ್ತೈತ್ರಿ ಸರ್. ನಿಮ್ ಕಡೆ ಮಾಡ್ತೀರಿ ಸರ್? ಇಲ್ಲಿ ಮನೆ ಈ ಕಡೆ ಅವ್ರಿಗೆ ಗೊತ್ತಾಗ್ತ್ರಿ ಸರ್ ಮಾಡಕ್? ಎಲ್ಲ ಕಲಿಸಿದಾರ ಅಮ್ಮ. ಇದು ಇದು ಕಂಚಿಕಾಯಿ ಅಲ್ರಿ ಸರ್? ಇದು ಚಕ್ಕೋತ ಅಂತಾರಲ್ಲ ಇಲ್ಲಿ, ಚಕ್ಕೋತ. ಚಕ್ಕೋತ. ಇಡೀ ಒಂದ್ ದಿನ ಬೇಕ್ರಿ ಸರ್ ನಿಮ್ ತೋಟ ಎಲ್ಲ ಕವರ್ ಮಾಡ್ಬೇಕು? ಹೌದು, ತುಂಬಾ ಕಷ್ಟ. ತುಂಬಾ ದೊಡ್ಡದಿದೆ ಅದು. ದೊಡ್ಡದು ಅಂದ್ರೆ ಒಂದ್ ವೇಳೆ 7 ಎಕರೆ ಇದ್ರೆ ಈ ಬೆಟ್ಟಗಳಿದೆಯಲ್ಲ ನಿಮ್ಗೆ, ಏನ್ ನ್ಯಾಚುರಲ್ ಪಾರ್ಕ್ ಇದ್ದಂಗ ಐತ್ರಿ ಸರ್. ಹೌದಿಲ್ರಿ ಸರ್? ಇದೇ ಅಂದ. ಆರಾಮ್ ಬೆಳಗ್ಗೆ ಬಂದು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಮಸ್ತ್ ಆಗತ್ ನೋಡ್ರಿ ಸರ್. ತುಂಬಾ ಮೌನವಾದ ಜಾಗ. ಹೌದಲ್ರಿ ಮಾಡಕ್ಕೆ ಹೇಳಿ ಮಾಡಿರೋ ಜಾಗ. ಬೆಳಗ್ಗೆ ಬರ್ತಿರ್ತೀರಿ ಸರ್? ಹ್ಞೂನಮ್ಮ, ಇಲ್ಲೇ ವಾಕ್ ನಿಮ್ಗೆ.
ಸಮಯ ಆದಾಗ ಬನ್ರಿ ನೀವು, ಹಾಂ ಸರ್. ನಿಮಗೆ ನೆಮ್ಮದಿ ಆಗತ್ತೆ. ಇಲ್ಲಿ ಬಂದರೆ ಮೈಂಡ್ ರಿಫ್ರೆಶ್ ಆಗಿ ಹೋಗ್ಬಿಡುತ್ತೆ. ಹೌದಲ್ರಿ ಪೂರ್ತಿ ಸಿಟಿ ವಾತಾವರಣಕ್ಕಿಂತ ತುಂಬಾನೇ ವಿಭಿನ್ನವಾಗಿರುವಂಥ ಜಾಗ ಇದು. ನಾವು ಕಾಡಲ್ಲಿ ಹುಟ್ಟು ಬೆಳೆದವ್ರು ಸರ್, ಯಾವಾಗಲೂ ಅದೇ ಆಸೆ ನಮಗೆ. ಒಂದ್ಸರಿ ಹಂಗೆ ನೋಡ್ಕೊಂಡು ಹೋಗ್ಬೇಕು. ಊರು ಇಲ್ಲಿ ಆ ಗಿಡ ಇದೆಯಲ್ಲ, ನಾಯಿ ನೆರಳೆ ಅಂತಾರೆ ಅದನ್ನ. ಹಾಂ ಹಾಂ ನಾಟಿದದು. ನೋಡೋಣ್ರಿ ಸರ್ ಹೆಂಗೆ. ಹೂ ಇದೆ, ನೆಕ್ಸ್ಟ್ ಬರ್ಬೇಕು. ಅದನ್ನು ಜುಲೈ. ವಾ ಸರ್, ಮಲ್ಲಿಗೆ ಹೂ ಎಷ್ಟು ಒಟ್ಟು 5 ಸುತ್ತಿನ ಮಲ್ಲಿಗೆ ಇರ್ಬೇಕ್ರಿ ಸರ್ ಅದು. ಇದೆ ಇದೆ ಇದೆ. ಹೌದಲ್ರಿ ಸರ್, ನೋಡ್ಕೊಂಡ್ ಬರ್ತೀನಿ ತಡ್ರಿ ಸರ್. ನೋಡ್ರಿ ನೋಡ್ರಿ ನೋಡ್ರಿ. ಬಾ 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 ಬಾ. ಹೌದ್ರಿ ಸರ್, ಇದು 5 ಸುತ್ತಿಂದ 5 ಇರ್ಬೇಕು. ಸುತ್ತಿನ ಬರುತ್ತೆ, 8 ಸುತ್ತಿನ ಬರುತ್ತೆ. ಇಲ್ಲ ಐತ್ ನೋಡಿ, ರೋಸ್ ಹೂ ಇದ್ದಂಗೆ ಇರುತ್ತೆ. ಮಸ್ತ್ ಐತ್ರಿ ಸರ್. ಇಲ್ಲದಾವ ನೋಡ್ರಿ ಮಗು. ಅಂದಾಜು. ಕಿತ್ಕೊಳ್ಳಿ ಸರ್. ತಗೊಳ್ರಿ, ಯಾಕೆ ತಗೊಳ್ಳಿ. ಇಲ್ಲೊಂದಿದೆ. ಬಿಸಿಲು ತಡಿಲಿಲ್ಲ ಗಿಡಗಳು. ಇದು ನೆಲ್ಲಿಕಾಯಿ ಗಿಡ ಆಡ್ಬಿಟ್ಟು. ನೆಲ್ಲಿಕಾಯಿ ಇಲ್ಲ, ಇದು 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 ಬೆಂಬಳಿ ಗಿಡ ಅಂತ ಹೇಳ್ಬಿಟ್ಟು ನೀವು ಈ ಅಡಿಗೆಗೆಲ್ಲ ಹಾಕೋಬಹುದು. ಹುಳಿ ಬದಲು ಇದು ಒಂದು ಅದು ಇಮಾಮ್ ಪಸಂದ್ ಅಂತ ಮಾವು. ಅದು ತುಂಬಾ ಟೇಸ್ಟ್ ಇರುತ್ತೆ. ಇಮಾಮ್ ಸರ್ ನೆರಳೆ ಅಂದ್ರಲ್ಲ, ಅದೇ ಇದು ನಾಯಿ ನೆರಳೆ ಅಂತ, ಅದೇ ನಾಟಿದ್ ಬರುತ್ತಲ್ಲ, ವೆರೈಟಿ ಅದು. ಅದು ಆರ್ನಮೆಂಟಲ್ ಸೀಬೆ, ಕಟ್ಟ ಮಿಟ್ಟ ಎರಡು ಬರುತ್ತೆ ಆ ಸೀಬೆನಲ್ಲಿ. ಆ ಕಡೆ ಆ ಗಿಡ ಇದೆಯಲ್ಲ ಅದು. ಇನ್ನು ಬರಬೇಕೆಲ್ಲ, ಫ್ಲವರಿಂಗ್ ಸ್ಟೇಜ್ ಎಲ್ಲ. ಒಂದು ಕಾಶ್ಮೀರದ ಮರಸೇಬು ಅದು ಇದೆ ನಮ್ಮ ಹತ್ರ. ದಾರಿಲಿ ಬರುವಾಗಿದೆ. ನಮ್ಮ ಮೈಲ್ನಳ್ಳಿ ತೋಟ ಇದೆ ಇಲ್ಲಿ ಇನ್ನೊಂದು, ಅಲ್ಲಿ ಆ್ಯಪಲ್ಲು ಬಂದ್ಬಿಟ್ಟೆ. ಆ್ಯಪಲ್ ಎಲ್ಲ ಗಿಡ ಸೋತ್ಬಿಟ್ಟು ಗಿಡಗಳು. ಅಯ್ಯೋ, ಸುಟ್ಟೋಗ್ಬಿಟ್ಟು, ಎಲೆ ಎಲ್ಲ ಸುಟ್ಬಿಟ್ಟು. ಹೊಂಡದಾಗೂ ನೀರು ಇರ್ಲಿಲ್ಲ ಇತ್ತು. ಅದಕ್ಕೆ ಹೇಳಿದ್ವಿ, ಹೊಂಡದ ಪೂರ್ತಿ ಖಾಲಿ ಮಾಡಬೇಡಿ, ಸ್ವಲ್ಪ ತುಂಬಿಸ್ಕೊಂಡು ಸೋಲಾರ್ನ ಇದು ತುಂಬಿದ ಮೇಲೆ ನೀರು ಟ್ಯೂಬಲ್ಲಿ ಬಿಡ್ರಿ, ಗುಣಿಗೆ ಬಿಡ್ರಿ. ಡ್ರಿಪ್ಪು ಕೂಡ ಇದಾಗೋಗ್ಬಿಡೋದು, ಹಬೆಯಾಗಿ ಇದಾಗೋಗ್ಬಿಡೋದು. ಡ್ರಿಪ್ಪು ವರ್ಕೌಟ್ ಆಗ್ತಾ ಇರಲಿಲ್ಲ. ಯಾವುದಮ್ಮ? ಇಲ್ಲ, ಲೈಟ್ಸ್ ಎಲ್ಲ ಅದು. ಅದು ಮಾವಿನ ಮರಕ್ಕೆ ಒಂದು ಇದು ಹುಳ ಹೊಡಿತದೆ ನೋಡ್ರಿ, ಅದನ್ನು ಟ್ರ್ಯಾಪ್ ಮಾಡುವಂಥದ್ದು ಅದು. ಅವ್ರು ಹಳ್ಳಿಯವ್ರು ತೆಗೆದು ಹಾಕಿದ್ರು ನೋಡಿ ಸೈಡ್ಗೆ, ಕರೆಕ್ಟ್. ಹೀಗೆ ಒಂದ್ಸರಿ ಸುತ್ತಬಿಟ್ರೆ ಆ್ಯಕ್ಟಿವ್ ಆಗಿಬಿಡ್ತೀವಿ. ನಮ್ಮ ಸ್ಟ್ಯಾಮಿನಾ, ನಾವು ಸಿಟಿನಲ್ಲಿ ಫುಲ್ಲು ನಮಗೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಆಗ್ತಾ ಇರ್ತದೆ ಜೀವ. ಹಾಂ ಹಾಂ, ಗ್ರೀನ್ ಕಲರ್ದು ಸರ್. ತೋಟ ಇದೆ ಇಲ್ಲಿ ಇನ್ನೊಂದು. ಹಾಂ, ಅಲ್ಲಿ ಆ್ಯಪಲ್ಲು ಬಂದ್ಬಿಟ್ಟೆ. ಇದೇನ್ರಿ ಸರ್? ಕಂಚಿಕಾಯಿ. ಹಾಂ ಹಾಂ, ದೊಡ್ಡ ನಿಂಬೆ ಹಣ್ಣು ಥರ. ಗಜನಿಂಬೆ ಅಲ್ಲ, ಗಜನಿಂಬೆ ಅಲ್ಲ. ಹಾಂ, ಚಕ್ಕೋತ ಹಣ್ಣು. ಹಾಂ, ಗೊತ್ತಾಯ್ತು. ಹಾಂ, ಇದು ಈ ನಾಟಿ ಅಂಜೂರ, ಇದು ಈ ಕಡೆ ಅಗಲದ ಬೆಲೆ ಅಲ್ಲ ಅದ್ರಿ ಸರ್. ಹೌದು, ಮಾವಿನಕಾಯಿ ಹರಿತೀರಿಲ್ರಿ ಸರ್? ಮೊನ್ನೆ ಹರಿದಿದೆ, ಹರಿದಾಗೆಲ್ಲ ಬಿದ್ದೋಗಿದೆ. ಹಾಂ, ಇನ್ಮೇಲೆ ಸಿಗಿರ್ತಾವೆ. ಹೌದು, ಹೂವಿನ ಗಿಡನೂ ಅಷ್ಟೇ. ಹಾಂ, ಅಯ್ಯಯ್ಯೋ. ಮತ್ತು ಬೇಸಿಗೆದಲ್ಲಿ ಏನು ಮಾಡ್ತಿದ್ರಿ ಸರ್? ಬೇಸಿಗೆ ಹೊಂಡದಾಗೂ ನೀರು ಇರ್ಲಿಲ್ಲ ಕಾಣತ್ರಿ ಸರ್ ನಿಮ್ದು ಹೊಂಡದಲ್ಲಿ. ಅದಕ್ಕೆ ಹೇಳಿದ್ವಿ, ಹೊಂಡದ ಪೂರ್ತಿ ಖಾಲಿ ಮಾಡಬೇಡಿ, ಸ್ವಲ್ಪ ತುಂಬಿಸ್ಕೊಂಡು ಸೋಲಾರ್ನ ಇದು ತುಂಬಿದ ಮೇಲೆ ನೀರು ಟ್ಯೂಬಲ್ಲಿ ಬಿಡ್ರಿ. ಇವೇನು ಲೈಟ್ಸ್ ಏನ್ರಿ ಸರ್ ಇವು? ಯಾವುದು ಲೈಟ್ಸ್ ಎಲ್ಲ ಅದು. ಇದು ಮಾವಿನ ಮರಕ್ಕೆ ಒಂದು ಇದು ಹುಳ ಹೊಡಿತದೆ ನೋಡಿ. ಹಾಂ, ಅದನ್ನು ಟ್ರ್ಯಾಪ್ ಮಾಡುವಂಥದ್ದು. ಓಹೋ ಹೋ, ಹೌದಾ? ಹಾಂ ಹಾಂ. ಎಷ್ಟು ವರ್ಷದ ಮರಗಳ್ರಿ ಸರ್ ಎಲ್ಲ? ಮಾವಿನ ಮರ ಎಲ್ಲ ಒಂದು 20 ಎಲ್ಲ ಒಂದು 15-16 ವರ್ಷದ್ದಾಯ್ತು. ಬಂಡೆ ಕೆಳಗಡೆ. ಹೌದು, ಮತ್ತು ಬಂಡೆಯಲ್ಲೆಲ್ಲ ಬಂದಿರಬೇಕು ಅಂದ್ರೆ ಅಂತ ಅಥವಾ ಅಲ್ಲ ಸರ್. ಹೌದು, ಮತ್ತೆ ಅಲ್ಲಿ ನೋಡ್ರಿ ಅದೆಲ್ಲ ಬಂಡೆಗಳವು. ತಾವ ನೆಟ್ಟಾರೇನ್ರಿ ಎಲ್ಲ? ಬಂಡು ಧೈರ್ಯ ಬರಲೇಬೇಕಾದ. ಅದು ಬರಲ್ಲ, ಅದು ಬರಲ್ಲ, ನಾವು ಬಿಡಲ್ಲ. ಇದ್ದಾಗ ಮೇಲೆ ಅಲ್ಲೇ ಊಟ ಎಲ್ಲ ಮಾಡಿ, ಅಡಿಗೆ ಎಲ್ಲ ಮಾಡಿ, ಅಲ್ಲೇ ಅಲ್ಲಿ ನೋಡ್ರಿ ನವಿಲು ಹಾರ್ತು. ಆ ಪ್ಲೇಸ್ ಒಂದು ಜಾಗ ಐತೆ ನೋಡೋದಕ್ಕೆ. ಹೌದಾ? ಭಾಳ ಚೆನ್ನಾಗಿದೆ. ನೆಮ್ಮದಿಯಾಗಿ ಬನ್ನಿ. ಪಾಪ ಎಲ್ಲ ಫಸ್ಟ್ ಇಂಟರ್ವ್ಯೂನೆಲ್ಲ ಪಾಪ ಅವರಿಗೆ ಬರೀ ಹೇಳೋದೇ ಆಗೋಯ್ತಲ್ಲ. ಇರಲಿ ಸರ್. ಚಕ್ಕೋತ ಗಿಡ, ಇದು ಚಿಕ್ಕು ಗಿಡ. ಹಾಂ,
ಎಲೆ ಬಳ್ಳಿ ಎಲೆ ಬಳ್ಳಿ ಸರ್ ಅದಲ್ಲ ಎಲೆ ಬಳ್ಳಿ ಅಲ್ಲ ಎಲೆ ಬಳ್ಳಿ ಇಲ್ಲ, ಇದು ಕಾಳುಮೆಣಸು. ಕಾಳುಮೆಣಸು. ಎಲೆ ಬಳ್ಳಿ ಮನೆ ಹತ್ರನೇ ಇದೆ. ಕಾಳುಮೆಣಸು ಇದೆಲ್ಲಾನು ಟೈಮ್ ಕಲಾವಿದರು ಯಾರಾದ್ರೂ ಬಂದಾಗ ಅದು ವೇದಿಕೆಯಾಗಿ ಸುತ್ತಲೂ ಕೂತ್ಕೊಳ್ತಾರೆ. ಮಧ್ಯದಲ್ಲಿ ಅದು ನೀರಿರ್ಬೇಕು ಕೊಳ. ಕರೆಕ್ಟ್ ಸುತ್ತಲೂ ಕೂತ್ಕೋಬಹುದ್ರಿ ಸರ್. ಕರೆಕ್ಟ್. ವಿ ಜಿ ರಾಜು ಅಂತ ಒಬ್ರು ಪಾಪ ಎಲ್ಲ ನಮ್ಮ ಜೊತೆ ಇಟ್ಕೊಂಡು ಮಾಡಿದ್ರು. ಈಗ ಅದೆಲ್ಲ ಬಂದು ಬ್ಲೂ ಕಲರ್ ಹೊಡೆದಿರೋದು ಬಂದು ನಿಮಗೆ ಡ್ಯಾಮ್ ಪ್ರೂಫ್ ಅಂತ ಹೇಳ್ಬಿಟ್ಟು ಹೊಡೆದಿದ್ದೀವಿ. ಸೊ ವಾಟರ್ ಸೀಪೇಜ್ ಆಗಲ್ಲ. ಓಕೆ. ಲೀಕೇಜ್ ಅರೆಸ್ಟ್ ಆಗುತ್ತೆ, ನೀರೆಲ್ಲ ಹಂಗೆ ನಿಂತೋಗುತ್ತೆ. ಈಗ ಈ ನೀರು ನಮಗೆ ಹೆಚ್ಚು ಕಡಿಮೆ ಮೋಟರ್ ಇಟ್ಬಿಟ್ರೆ ನಾವು ನಿರಂತರವಾಗಿ ನಮಗೆ ತೋಟಕ್ಕೆ ಇದು ಖಾಲಿ ಆಗೋದಕ್ಕೆ ಒಂದು ವಾರ ಬೇಕಾಗತ್ತೆ. ಅಷ್ಟು ನೀರು ಸ್ಟಾಕ್ ಆಯ್ತು ಇಲ್ಲಿ. ಅಲ್ಲಿ ಪೈಪಿಂದ ನೀರು ಬಿದ್ದಾಗ ಅಲ್ಲಿಂದ ಫಾಲ್ಸ್ ಅಲ್ಲಿ ಒಂದು ಜಾಗ ಮಾಡಿದ್ದಾರೆ. ರೆಕಾರ್ಡ್ ಮಾಡಿದ್ದಾಳೆ, ಅದು ಇರ್ಬೇಕಾ ಯಮನ ಹತ್ರ. ಅದನ್ನ ತಗೊಳ್ಳಿ ನೀವು, ಏನು ದೃಶ್ಯ ಚೆನ್ನಾಗಿರುತ್ತೆ ನೋಡಕ್ಕೆ. ತೋತಾಪುರಿ ಮಾವಿನಕಾಯಿ ಇದಾವೇನ್ರಿ ಸರ್? ಅದೇ ಅದಿದೆ ಇಲ್ಲಿ. ಏನು ಹೇಳ್ಬೇಕು ಅಂತದ, ಕಾಫಿ ಈ ಸರಿ ಕಾಫಿ ಹಾಕ್ಬಿಟ್ಟು ಬಂದ್ವಿ ನಾವು. ಈಗ ಕಾಫಿನೂ ಜಾಸ್ತಿ ಮಾಡ್ತಾ ಇದೀವಿ. ಇರ್ಲಿ ಬೆಳಿಗ್ಗೆ ಬಂತಲ್ಲ, 2 ಮೂಟೆ ಹಾಕಿದ್ವಿ. ಹೌದಾ? 2 ಮೂಟೆಗೆ ಒಂದು ಚಿಕ್ಕ ಮೂಟೆ, ಇಷ್ಟೇ ಮೂಟೆಗೆ 10,000 ರೂಪಾಯಿ ಬಂತು. ನೋಡಿ ಅಲ್ಲಿ ಯಾಕೆ ಚೇರ್ ಹಾಕೋತ, ಅದಕ್ಕೆ ಮೇಲೆ ಕ್ಯಾನೋಪಿ ತರ ಮಾಡ್ಬಿಟ್ಟು ಅದು ಇದು ಮಾಡೋದೇ ತರ ಮಾಡ್ಬಿಟ್ಟು ಜನ ನಾವು ಕೂತ್ಕೋಬೇಕು, ಅಂದ ಕಾಣ್ಬೇಕು ಅಂತ ಅದು ಮಾಡಿಸ್ತಾ ಇದೀವಿ, ರೆಡಿ ಮಾಡ್ತೀವಿ. ಚೇರ್ಗಳು ಇಟ್ಬಿಟ್ಟು ನೆಮ್ಮದಿಯಾಗಿ ಸುಮ್ಮನೆ ಆ ವ್ಯೂ ನೋಡ್ತಾನೆ ಸಂತೋಷ ಪಡೋದು. ಇಲ್ಲಿಂದ ನೀರು ಹರ್ಕೊಂಡ್ ಬಂದ್ರಿ ಸರ್? ಹೌದೌದು, ಚಂದ ಅಲ್ಲ. 2 ಇಂಗೋ ಗುಂಡಿ ಇದೆ ನಿಮ್ಗೆ, ಅಲ್ಲೊಂದು ಇಂಗೋ ಗುಂಡಿ ಇದೆ, ಅದು ತುಂಬಿ ಹರಿದು ಬಿಟ್ಟು ಈ ಕಡೆ ಬರೋದು. ಈ ಕಡೆ ಬನ್ನಿ, ಇದ್ರಲ್ಲಿ ಬನ್ನಿ ನೀವು ಪಾಪ. ನಿನ್ ಬಿಸಿಲಲ್ಲಿ ಕಟ್ಟಿದ್ದೆ. ಈ ಕಡೆ ಹೋಗ್ಬಿಡೋಣ ಬರ್ರಿ ಸರ್, ಹಿಂಗೆ ಹೋಗ್ಬಿಡೋಣ. ಆಯ್ತು, ಸುಮ್ಮನೆ ಹುಷಾರು. ಬಿಸಿಲಲ್ಲಿ ಇತ್ತು ಅಂತ ಅಲ್ಲಿಗೆ ಹಾಕಿದೆ. ಹೌದೌದು ಸರ್, ಬಿಸಿಲು. ಇವನೊಬ್ಬ ವೈಟಿ ಅಂತ ಇದ್ದ ನಮ್ಮ ಜೊತೆಲಿ. ಓ ಅದರದಾರಿ ಸರ್. ಮೊನ್ನೆ ಸಿಡ್ಲಲ್ಲಿ ಬಿದ್ದು ಸತ್ತೋಗಿರೋ ನಾಯಿ. ಓ ಇದೆ, ಸಿಡಿಲ್ ಹೆಂಗ್ ಬಿತ್ತರಿ ಸರ್? ನೋಡಿ, ಸೌಂಡ್ಗೆನೆ ಅದ ಮೋಷನ್ ತರ ಆಗಿ ಹಂಗೆ ಬಿತ್ತು, ಶಾಕ್, ಹಾರ್ಟ್ ಅಟ್ಯಾಕ್. ಅಯ್ಯೋ ಪಾಪ. ನುಗ್ಗೆ ಸೊಪ್ಪು ಹಾಕಿರಿ ಸರ್? ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಬಿಟ್ಟ. ಇದ್ರಿ ಸರ್, ಅದೇ ಅಂದೆ. ಇದು ಸಂಪಿಗೆ ಗಿಡ ಅಲ್ರಿ ಸರ್? ಇದು ಸಂಪಿಗೆ ಗಿಡ. ಹೆಂಗೆ ಭಾಳ ಬಿಸಿಲು ಐತ್ರಿ ಸರ್. ನುಗ್ಗೆ ಸೊಪ್ಪು ಬಾ ಬದ್ನಿಕಾಯಿ ಎಲ್ಲ ಬಲ್ತು ಬಿಟ್ಟವ್ರಿ ಸರ್. ಇದೊಂದು ಹೊಂಡ ಮಾಡಿಸಿರಿ ಸರ್? ಕೃಷಿ ಹೊಂಡ ಥರನೇ. ಏನಾಗುತ್ತೆ, ಪ್ಲಾಸ್ಟಿಕ್ ಹಾಕ್ಲಿಲ್ಲ ಅಂದ್ರೆ ನೀರು ಬೇಗ ತುಂಬಲ್ಲ, ಸೀಪೇಜ್ ಜಾಸ್ತಿ ಆಗೋಗ್ಬಿಡುತ್ತೆ. ಬೇಕಲ್ಲ ಸರ್, ಮತ್ತೆ ಗಿಡಗಳಿಗೆ ನೀರು. ಗರಿಗಳೆಲ್ಲ ತಲೆ ನಿಂತು. ಹೌದಲ್ಲ, ಅಂದ್ರೆ ಹೋಗ್ಬಿಡುತ್ತೆ. ಮಳೆ ಆಗ್ಬೇಕ್ರಿ ಸರ್ ಕಾಲಕ್ಕೆ ತಕ್ಕಂತೆ. ಇಲ್ಲೂ ಹೂವಿನ ಗಿಡಗಳು ಹಾಕಿರಲ್ರಿ ಸರ್? ಇದೇನ್ರಿ ಸರ್ ಇದು? ಟ್ಯಾಂಕ್? ಇದು ಒಂದು ಗೆಟ್ ಟುಗೆದರ್ ರೂಮು, ಆಮೇಲೆ ಡ್ಯಾನ್ಸ್ಗೆ ಯೂಸ್ ಮಾಡ್ಕೋತೀವಿ. ಈಗ ಗೆಸ್ಟ್ ರೂಮ್ ಮಾಡಿಬಿಟ್ವಿ ಅದು. ಓಕೆ. ಎಷ್ಟು ಥರ ದಾಸವಾಳ ಇದಾವ್ರಿ ಸರ್? ನೋಡ್ರಿ, ಎಷ್ಟೊಂದು ವೆರೈಟಿ ದಾಸವಾಳ ಇದಾವ.
ಹಾಂ 22. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ. ಅಮ್ಮನ ಜಾಗಕ್ಕೆ ಬಂದ್ವಿ. ಅಮ್ಮನ ಜಾಗಕ್ಕೆ ಬಂದ್ವಿ. ಅಲ್ಲಿನೇ ಇನ್ನೊಂದು ಮನೆ ಮಾಡಿಬಿಡೋಣ ಅಂತಿದ್ದೀನಿ. ಅಲ್ಲಿ ಸರ್ 2 ಬೆಡ್ರೂಮ್ ಹಾಲ್ ಕಿಚನ್ ಡೈನಿಂಗ್ ಮಾಡಿ ಅಲ್ಲಿ ಇದ್ಬಿಡೋದು. ಅಲ್ಲೇ ಇರೋದು ಅಮ್ಮನ ಜೊತೆಲಿ ನೋಡ್ಕೊಂಡು. ಇಲ್ಲೊಂದು ಡೈನಿಂಗ್ ರೂಮ್ ಮಾಡಿಸ್ಬಿಡ್ತೀನಿ. ಆಸೆ ಸರ್ ನಿಮಗೆ? ಹೌದು. ಏನು ಸರ್ ಇದು? ನಮ್ಮವ್ರ ಜಾಗ ಇದು. ಇಲ್ಲಿನೆಲ್ಲ ನಿಮಗೆ ಬಾರ್ಡರ್ಸ್ ಬಂದ್ಬಿಡ್ತದೆ. ಇದು ವಾಲ್ ಆಫ್ ಫೇಮ್ ಅಂತ. ಇದು ಏನಿಲ್ಲ ಪಿಲ್ಲರ್ ಬಂದಿದೆಯೋ ಇದು ತಿರುಗಿ ಇದು ಸುತ್ತಲೂ ಈ ಕಡೆ ಪಿಲ್ಲರ್ ಬರುತ್ತೆ. ಇದು ಗೋಡೆ ಬರುತ್ತೆ, ತಿರುಗಿ ಅಲ್ಲಿ ಪಿಲ್ಲರ್ಗಳು ಬರುತ್ತೆ. ಈ ಗೋಡೆ ಪಕ್ಕದಲ್ಲಿ ಈ ಕಡೆನೂ ಆ ಕಡೆನೂ ಅಮ್ಮವರ ಚಿತ್ರದ ಎಂಬೋಸಿಂಗ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಬರವಣಿಗೆನೂ ಬಂದ್ಬಿಡ್ತದೆ. ಸೊ ಸುತ್ತಲೂ ನೀವು 3 ಪ್ರದಕ್ಷಿಣೆ, 1 ತಿರುಗಿ ಅಲ್ಲಿಂದ ಸುತ್ತಿ, 2 ತಿರುಗಿ 2ನೇದು ಇಲ್ಲಿ ಸುತ್ತಿ, ಇದು 3 ಪ್ರದಕ್ಷಿಣೆ ಸುತ್ತಿ ಅಮ್ಮವ್ರ ದರ್ಶನ ಇಲ್ಲಿ ಒಳಗೆ ಹಿಂಗೆ. ಹೌದು. ಅಂದ್ರೆ ಸರ್ ಇದು ಅಮ್ಮವರ ದರ್ಶನ ಪಡಿಬೇಕು ಅನ್ನುವಂತಹ ಅದೇ ಉದ್ದೇಶ. ಒಂದು ಅರ್ಚಕರ ನೆಟ್ಟು ಪೂಜೆನೆ ಮಾಡಿಸ್ತೀನಿ ನಾನು. ಹೌದಲ್ಲ ಸರ್? ಪೂಜೆನೆ ಮಾಡಿಸ್ತೀವಿ. ಏನು ಚಂದ ಸರ್. ಎಷ್ಟು ಚಂದ ಸರ್. ದಕ್ಷಿಣ ದೇವರು ಇನ್ನೇನು ಸುಮ್ಮನೆ ಒಂದು ತೃಪ್ತಿ ಅಲ್ಲ ಸರ್? ಮಹಾಬಲಿಪುರಂ ಶಿಲ್ಪಕಲೆಕೂಡಮಿಂದ ಇದೆಲ್ಲ ಕೆತ್ತನೆ ಮಾಡಿಸಿ ತಂದ್ವಿ. ಓ ಹೌದಲ್ಲ ಸರ್? ಸ್ಪೆಷಲ್ ಹೋಗ್ಬೋದು ಸರ್ ಅಲ್ಲಿಗೆ? ಬನ್ರಿ. ಇದೆಲ್ಲ ಸರ್ ಅಲ್ಲಿಂದ ಮಹಾಬಲಿಪುರಮಿಂದ ತರಿಸಿರೋದ? ಇದೆಲ್ಲ ಕಾರ್ವಿಂಗ್ ಮಾಡಿಸಿರೋದಮ್ಮ. ಇವೆಲ್ಲ ಮಹಾಬಲಿಪುರಮಿಂದ ತರಿಸಿರೋದ ಸರ್ ಇದು? ಮಹಾಬಲಿಪುರಂನವ್ರು ಕೆಲಸ ಮಾಡಿರೋದು ಇಲ್ಲಿಗೆ ಬಂದು ಪಿಲ್ಲರ್ನಲ್ಲಿ ಅವರೇ ಕೆತ್ತನೆ ಮಾಡಿ ರೆಡಿ ಮಾಡಿರೋದು. ಓ ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಇಲ್ಲಿ ಸರ್ ಇಲ್ಲಿ ಇದು ಏನಾಗತ್ತಮ್ಮ? ನಾನೇ ಹೇಳಿದ್ನಲ್ಲ, ನಮಗೆ ಒಂದು ಜಾಗ ಇಲ್ಲಿ ಪಕ್ಕದಲ್ಲಿ ಬಿಟ್ಬಿಡ್ರಪ್ಪ ಅಂತೇಳಿ. ಸುಮ್ಮನೆ ಇರಿ ಸರ್ ನೀವು. ಹೌದು, ನಿಮ್ಗೆ ಗೊತ್ತಿಲ್ಲ. ಸಾಕು, ಜೀವನ ಮನುಷ್ಯ ಎಷ್ಟು ಬಾಳ್ಬೇಕು ಅಷ್ಟೇ ಬಾಳ್ಬೇಕು. ಸುಮ್ಮನೆ ಎಲ್ಲರಿಗೂ ನಾವು ಉಪದ್ರವಾಗಿ ಇಟ್ಕೊಂಡು ಇರಬಾರ್ದು ಭೂಮಿ ಮೇಲೆ. ಆಮೇಲೆ ಅದಷ್ಟು. ಆಮೇಲೆ ಇದು ಇಲ್ಲಿ ಗಿಡಗಳು ಬೇಕು ಅಂತ ಹೇಳಿ ಅಮ್ಮ ಇಷ್ಟಪಡೋರು. ಈ ಬಾರ್ಡ್ರಲ್ಲಿ ಗಿಡಗಳು ಬರುತ್ತೆ. ಅವ್ರು ಮೊದಲೇ ಹೇಳಿದ್ರ ನನ್ನನ್ನು ಇಲ್ಲೇ ಇದು ಮಾಡಬೇಕು ಅಂತ? ಆ ಥರ ಏನು ಹೇಳಿಲ್ಲ. ಇಲ್ಲ ಪಾಪ, ಒಬ್ರು ಇನ್ಸ್ಪೆಕ್ಟರ್ ಪಾಪ ತುಂಬಾನೇ. ಇದು ಮೊದಲು ನಿಮ್ದೇ ಲ್ಯಾಂಡ್ ಇತ್ತು ಸರ್? ಇದು ನಮ್ದೇ ಅಮ್ಮವ್ರದ್ದು. ಇದು ಇಡೀ ಇದು ಅಮ್ಮವ್ರಿಗೇನೆ ಮಾಡಿಸ್ಬಿಟ್ಟೆ ನಾನು. ಇದೇ ಸಪ್ರೇಟ್ ಖಾತಾನು ಮಾಡಿಸ್ಬಿಟ್ಟಿದ್ದೀನಿ. ನಾನಿರೋವರೆಗೂ ಇದನ್ನ ಮೇಂಟೈನ್ ಮಾಡ್ತೀನಿ. ಅಲ್ಲಿ ಡೈನಿಂಗ್ ರೂಮ್ ಹಾಕ್ಸ್ಬಿಟ್ಟು ಎಷ್ಟು ಜನ ಬರ್ತಾರೋ ಎಲ್ಲರಿಗೂ, ಅಂದ್ರೆ ಯಾರ್ಯಾರು ಬಂದು ದರ್ಶನ ಮಾಡ್ಕೋತಾರೋ. ಸೊ ಇದು ಸಾರ್ವಜನಿಕರಿಗೆ ಯಾವಾಗ ದರ್ಶನಕ್ಕೆ ಓಪನ್ ಆಗುತ್ತೆ ಸರ್? ಒಂದು 90-100 ದಿವಸದಲ್ಲಿ ಆಗುತ್ತೆ. 100 ದಿವಸದಲ್ಲಿ ಅಂದ್ರೆ ಬರೋಬ್ಬರಿ 3 ತಿಂಗಳು. ಹೌದು. 3 ತಿಂಗಳಾದ್ಮೇಲೆ ಬರ್ಬಹುದು, ಬಂದು ಅಮ್ಮನ ದರ್ಶನ ಪಡ್ಕೊಂಡು ಹೋಗ್ಬೋದು. ಏನೋ ಒಂದು ಚಿಕ್ಕ ಪ್ರಸಾದ ಸ್ವೀಕರಿಸಿ. ಪ್ರತಿದಿನ ಇರುತ್ತೆ ಸರ್ ಪ್ರಸಾದ? ಹೌದು, ಖಂಡಿತ. ಹೌದ್ರಿ ಸರ್? ದಿನ ಮಾಡ್ಬೇಕು ಅನ್ನೋ ದೊಡ್ಡ ಉದ್ದೇಶದಲ್ಲೇನೆ ಇದನ್ನ. ಅಂದ್ರೆ ಯಾರ್ಯಾರು ಬರ್ತಾರ ಅಮ್ಮನ ದರ್ಶನ ಪಡೆದು ಊಟ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು. ಅಲ್ಲ ಸರ್, ರಸ್ತೆ ಒಂದು ಸ್ವಲ್ಪ ಮೊನ್ನೆ ನೀವೇ ರಸ್ತೆ ಎಲ್ಲ ಸರಿ ಮಾಡಿಸಿದ್ರಿ ಅಲ್ಲ ಸರ್? ಈಗ ಇದು ಓಪನ್ ಆಯ್ತಂದ್ರೆ ಪ್ರವಾಸಿಗರು ಬರ್ತಾರೆ ಸರ್. ಪ್ರವಾಸಿಗರು ಅಂದ್ರೂ ಕೂಡ ಅಮ್ಮನ ಮೇಲೆ ಪ್ರೀತಿ ಇರೋಂಥವ್ರು ಭಾಳ ಜನ ಬರ್ತಾರೆ ಅಲ್ಲಿ. ಈಗಾಗಲೇ ಡಾಕ್ಟರ್ ರಾಜ್ ಅವ್ರ ಸಮಾಧಿ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ, ಅದನ್ನ ನೋಡ್ಕೊಂಡು ಖಂಡಿತ ಜನ ಈ ಕಡೆ ಬಂದು ಅಮ್ಮನ ದರ್ಶನ ಮಾಡ್ಕೊಂಡೇ ಹೋಗ್ತಾರೆ. ಅದೆಲ್ಲ ನೋಡಿ, ಪೇರು ಗಿಡ ಎಲ್ಲ ಇದಾವ್ರಿ ಸರ್. ಪೇರು ಮತ್ತು ಇವು ಇದಾವೆ, ಸೀತಾಫಲ ಅದಾವ. ನಮ್ಮೂರಾಗೂ ಜಾಸ್ತಿ ರೀ ಸರ್. ನಮ್ಮೂರಾಗ ಅಯ್ಯೋ ಇಲ್ಲಿ ನೋಡ್ರಿ ಸರ್, ಪೇರು ಐತಡ್ರಿ. ಇಲ್ಲ ಐತ್ ನೋಡ್ರಿ, ಹಣ್ಣಿಗೆ ಬಂದೈತಿಲ್ರಿ ಸರ್? ಇದು ಕಿತ್ಲ ಇದೊಂದು. ಅಯ್ಯೋ ಅಲ್ಲಿ ಇನ್ನೂ ಮಸ್ತ್ ಐತಡ್ರಿ ಸರ್. ಇದೇನ್ರಿ ಸರ್ ಇದು? ಐತ್ರಿ ಸರ್? ಹೆಂಗೈತದು? ಹಾಂ. ಸೋಲಾರ್ ಎನರ್ಜಿ ಇದು 6 ಕಿಲೋವಾಟ್ 7 ಕಿಲೋವಾಟ್ ವರೆಗೂ ಕಂಟಿನ್ಯೂಸ್ ಬರುತ್ತೆ. ಅಬ್ಬಾ ಬಾಬಾ, ಬರುತ್ತೆ ನೋಡಿ. ಇದು ಮೋಟ್ರು, ಸೋಲಾರ್ ಮೋಟ್ರ್ ಇದು. ನೀವೇ ಯೂಸ್ ಮಾಡ್ತೀರಾ? ಹೆಂಗೆ ಮಾಡ್ತೀರಾ? ನಾವೇ ಯೂಸ್ ಮಾಡ್ತೀವಿ.
ಆಮೇಲೆ ಮಿನರಲ್ ವಾಟರ್ ಇಟ್ಟಿದ್ದೀವಿ, ಜನ ಬಂದವ್ರಿಗೆ ಇದು ಮಾಡೋದಕ್ಕೆ 100 ಲೀಟರ್ಸ್. ಆಮೇಲೆ ಶೌಚಾಲಯ ನಿಮಗೆ ಎಲ್ಲ ಬೇಕಲ್ಲ ಸರ್? ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ಇಬ್ಬರಿಗೂ ಯಾರ್ಯಾರು ದರ್ಶನಕ್ಕೆ ಬರ್ತಾರ ಅವ್ರಿಗೆಲ್ಲ ಎಲ್ಲರಿಗೂ ಅದೆಲ್ಲಾನು ಫೆಸಿಲಿಟಿ ಮಾಡಿ. ಸರ್ ಅದು ನೋನಿ ಗಿಡ ಏನ್ರಿ? ನೋನಿ ಅಲ್ಲ ಅದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲನಾ? ಏನಿಲ್ಲ, ಇದೇ ಕಂಪನಿ ಸೌರಶಕ್ತಿ ಅಂತ ಮಾಡಿದ್ದಾರೆ. ತುಮಕೂರಲ್ಲೇ ಇರಬೇಕು ಕಂಪನಿ. ಹುಡುಗನ ನಂಬರ್ ಇದೆ. ಮೇಡಮ್ ಕಡಿಮೆನೇ ನಮ್ಗೆ ಇದಿಷ್ಟಕ್ಕೂ ಬಂದರೆ 2,90,000 70,000 ಎಷ್ಟು ಆಯಿತು. ಅವರೇ ಬಂದು ಎಲ್ಲ ಇನ್ಸ್ಟಾಲ್ ಮಾಡಿ ಪಕ್ಕ ರನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ. 650 ಅಡಿ ಜಾಗ ಇರಬೇಕು. ಇದು ಎಷ್ಟೈತ್ರಿ ಸರ್ ಜಾಗ? ಎಷ್ಟು ಇದೊಂದು 4 ಇದೊಂದು ಇದಕ್ಕೆ ಈ ಥರ ಒಂದು 18 ಅಡಿಯೋ 20 ಅಡಿ ಇರ್ಬೋದು. ಈ ಥರ ಒಂದು 30-35 ಅಡಿ ಇರ್ಬೋದು. ಹಿಂಗೆ ಗೊತ್ತಾ, ಒಂದು 600-700 ಸ್ಕ್ವೇರ್ ಫೀಟ್ ಇದ್ರೆ ಬಿಸಿಲು ಕೂಡ ಓಪನ್ ಮರ ಇದ್ರೆ ಬಿಸಿಲು ಬೀಳಲ್ಲ ಅದಕ್ಕೆ. ಹೌದೌದು, ಓಪನ್ ಇರಬೇಕು ಸೋಲಾರಿಗೆ. ಆಧುನಿಕವಾಗಿ ಕೃಷಿಕರು. ಮೊನ್ನೆ ಇಲ್ಲೆಲ್ಲ ನಮ್ಮದೇ ಸೊಪ್ಪು ಬೆಳೆದಿದ್ವಿ. ಸೊಪ್ಪು ಬೇಸಿಗೆನಲ್ಲೂ ಸೊಪ್ಪು ಬೆಳೆದ್ಬಿಟ್ವಿ. ನೋಡ್ರಿ, ಇದು ಬಾಲ್ನಗರ ಅಂತ ಸೀತಾಫಲ. ಇದು ದಪ್ಪ ಬರುತ್ತೆ. ಅದು ಹಣ್ಣೆ. ಕೇಳ್ತೀವಿ, ಸರಿಯಾಗಿ ಬರಬೇಕು. ಒಂದು ಕ್ರೇಟಿಗೆ ಕಮ್ಮಿ ಬಂತು ಅಂದರೆ ಸುಮ್ಮನೆ ತಗೊಂಡೋಗಿಲ್ಲ. ಇದಕ್ಕೆ ಬಿಸಿಲಿಗೆ ಅಷ್ಟೇ ಹಣ್ಣಾಗಿರೋದು ಇದು. ಅದು ಹೌದು, ಅದು ಆ್ಯಪಲ್ ಗೋವಾ ಅಂತ. ಅದು ಆ್ಯಪಲ್ಲು ಮತ್ತು ಪೇರು ಕ್ರಾಸ್ ಆಗಿರೋದು ಅದು. ಇದು ಆ್ಯಪಲ್ ಗೋವಾ ಅಂತ. ಇದು ಇಲ್ಲಿ ಒಳಗಿದೆ ನೋಡಿ. ಹಣ್ಣು ಸಿಗ್ಬೋದು ಇರಿ, ಹೇಳ್ತೀನಿ. ನೋಡಿದ್ರಾ ಸ್ಟ್ರೈಪ್ಸ್ ನೋಡಿ ಇದ ಅದರಲ್ಲಿ. ಅಲ್ಲ ಸರ್, ಆಪಲ್ ತರ ಸ್ಟ್ರೈಪ್ಸ್ ಇದೆ. ತೋರಿಸ್ರಿ. ಆಪಲ್ ಗೋವಾ ಸ್ಟ್ರೈಪ್ಸ್ ಇದೆ ಇಲ್ಲಿ. ರುಚಿ ಅಯ್ಯೋ ರುಚಿ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ಅದು ಹಣ್ಣಾಗಿಲ್ಲ ಕರೆ. ಅದು ಎಗ್ ಫ್ರೂಟ್ ಅಂತ. ಅದು ನೋಡ್ರಿ ಸರ್, ಹಣ್ಣಾಗೈತೆ ನೋಡ್ತೀನಿ. ರುಚಿ ಹೆಂಗೈತೆ ನೋಡ್ಬೇಕು. ಹಣ್ಣಾಗೈತೆ ನೋಡ್ರಿ ಸರ್. ಇದು ಆಗಿರುತ್ತೆ ನೋಡ್ರಿ. ಇಲ್ಲ ಬರ್ಬೇಕು ಇನ್ನೊಂದು ಚೂರು ತೆಗೆದಿಟ್ರೆ ಹಣ್ಣಾಗುತ್ತೆ ಅಷ್ಟೇ. ಕಿತ್ತರಿ. ಇನ್ನೊಂದು ಐತಾ ಹಣ್ಣಾಗಿರೋದು? ಸ್ವೀಟ್ ಇರುತ್ತೆ ಸರ್ ಇದು? ಹಣ್ಣಾಗ್ಲಿ ಚೆನ್ನಾಗಿರುತ್ತೆ. ನೀವು ಇಟ್ಟರೆ ಹಣ್ಣಾಗುತ್ತೆ ಖಂಡಿತ. ನೋಡಿ, ಇಲ್ಲಿ 2 ಇರಲಿ ಅಂತ ಎಮರ್ಜೆನ್ಸಿಗೆ ಸೋಲಾರ್ ಡೌನ್ ಆದ ಜನರೇಟರ್ ಅಮ್ಮವ್ರಿಗೋಸ್ಕರ ಇದೆಲ್ಲ ವ್ಯವಸ್ಥೆ ಮಾಡಿ ನಾವು ಮನೆ ಕಟ್ಟಿಸ್ಕೊಂಬಂದ್ರೆ ಮನೆ ಕಟ್ಟಿಸಿ ಇಲ್ಲೇ ಇರ್ಬೇಕು. ಒಟ್ಟಿಲ್ಲೇ ಇರ್ಬೇಕು ಅಮ್ಮವ್ರ ಜೊತೆಲಿ. ಇನ್ನೇನಿದೆ ಅಷ್ಟೇ. ಬನ್ನಿ. ಎಗ್ ಫ್ರೂಟು, ಮೊಟ್ಟೆ ಹಣ್ಣು. ಮಕ್ಕಳು ಸಾಕ್ತಾರೆ. ತುಂಬ ಪ್ರೀತಿ. ಸುಮ್ಮನೆ ಬಾಯಿನಲ್ಲಿ ಹೇಳ್ಬಿಡೋದಿಲ್ಲ. ಒಬ್ಬಿಬ್ರು ರೈತರೇನೆ ಎಲ್ಲರೂ. ಕಷ್ಟಮ್ಮ ತುಂಬ ಕಷ್ಟ. ಅದು ಈ ಥರ ಬಿಟ್ಟರೆ ತುಕ್ಕಿಡ್ದು ಬಿಡ್ತದೆ ಅದು. ಇಲ್ಲೊಬ್ರು ಇದ್ದಾರೆ, ಒಂದು 8 ಅಡಿ ಉದ್ದದವ್ರು, ಬರೀ ಕಪ್ಪು ಇವರು ಯಜಮಾನ್ರು. ಅವರು ಅಂದ್ರೆ ಹಾವು. ಅವೇ. ತುಂಬ ಫೇವ್ರೇಟ್ ಅಮ್ಮನಿಗೆ. ಅಲ್ಲೇ ಕೂತ್ಕೊಳ್ಳೋರು ನೋಡ್ರಿ, ಅಲ್ಲಿ ಕೂತ್ಕೊಳ್ಳೋರು ಸಾಯಂಕಾಲ. ಸ್ವಲ್ಪ ಅಮ್ಮವ್ರದ್ದು ಇದು ಮೈನ್ ಸ್ಮಾರಕ ಫಿನಿಶ್ ಆಯಿತು ಅಂದರೆ ಪಕ್ಕದಲ್ಲಿ ಡೈನಿಂಗು ಇರೋ ಕಂಫರ್ಟ್ಸಲ್ಲಿ ನಾವು ಮನೆ ಥರ ಮಾಡಿಬಿಟ್ರೆ ಇಲ್ಲಿ ಮುಂದೆ ಹಾಲ್ ಇರುತ್ತಲ್ಲ, ಒಂದಷ್ಟು ಜನ ಅಲ್ಲಿಲ್ಲ ಇಲ್ಲಿಂದ ಇಲ್ಲಿ ಕೂತ್ಕೋಬೋದು ಪಾಪ. ಯಾರು ಬಿಸಿಲಲ್ಲಿ ಕಾಯಬಾರ್ದು. ಈ ಮೇಯ್ನ್ ಏಮೇ ಅದು. ಆತಿಥ್ಯ. ಈಗ ಡೇ ಟು ಡೇ ಬೇಸಿಸಲ್ಲಿ ಕೆಲಸ ನಡೀತಿದೆ ಸರ್? ನಡೀತಾ ಇದೆಮ್ಮ, ನಡೀತಾ ಇದೆ. ಇದು ಕ್ಯೂರಿಂಗ್ ಒಂದೇ ಸರಿ ಆ ಪಿಲ್ಲರ್ ಕೂರ್ಸೋಕ್ಕಾಗಲ್ಲ ರೀ, ಗಟ್ಟಿ ಆಗಬೇಕಲ್ಲ ಅದು. ಒಂದೇ ಸರಿ ಕೂರ್ಸಕ್ಕೆ ಸಾಧ್ಯತೆ ಇರುತ್ತೆ. ಅಲ್ಲಿ ಇದಕ್ಕೆ ಹೋಗೋಣ್ರಿ ಸರ್? ಹಾಸ್ಪಿಟ್ಲು. ಆಸ್ಪತ್ರೆಗೋಸ್ಕರ ಎಷ್ಟು ಹೋರಾಟ, ಎಷ್ಟು ನೀವು ನೋಡಿ ಫೈಟ್ ಮಾಡಿದಾಗ ಇದು ಈ ಸ್ಟೇಜಲ್ಲಿ ಇದ್ದಿದ್ದು ಹಾಸ್ಪಿಟಲ್. ಇದ್ರ ಸಲುವಾಗಿ ನಾವು ಎಷ್ಟು ಒಂದು ಮಾಡಿ ನಿಲ್ಲಿಸಿದ್ದಕ್ಕೆ ಇಷ್ಟು ದೊಡ್ಡದಾಯ್ತು. ಹೌದಲ್ಲ ಸರ್? ನೀವು ನೋಡಿ, ಬನ್ನಿ ಇಲ್ಲಿ ಕಾಮನ್ ಟಾಯ್ಲೆಟು, ಸಂಪು, ಅದಕ್ಕೆ ಡೈಲಿ ಓಪನ್ ಇದೆಯಮ್ಮ. ಇದು ಆ್ಯಕ್ಚುಲಾಗಿ ಇವತ್ತು ಡಾಕ್ಟ್ರು ಇಲ್ಲ ಅಂತ ಕಾಣುತ್ತೆ. ತುಂಬಾ ಕಷ್ಟ. ಆಗುವ ಬಂಡೆ ಇರಬೇಕು ಅಂತ ಅಮ್ಮವ್ರ ಆಸೆ ಅದು. ಎಲ್ಲ ಕಡೆನೂ ಅದು ಇಷ್ಟ ಅಮ್ಮನಿಗೆ. ಜನ ಬಂದರೆ ಕಾಯಿಲೆ ಗುಣ ಬಿಡ್ಬೇಕು. ಸಿಕ್ಕಾಪಟ್ಟೆ ಜನಮ್ಮ. ವಾತಾವರಣಕ್ಕೆ ಅವ್ರಿಗೊಂದು
ಫ್ಯಾಕ್ಟರ್ ಅಂತಾರಲ್ಲ ಹೌದು ಆ ಥರ ಒಂದು ಧನಾತ್ಮಕ ವಾತಾವರಣ. ಹೌದೌದು ಹೌದು. ಇದು ಕೂಡ ಡಾಕ್ಟರ್ಸ್ ಕ್ವಾರ್ಟರ್ಸ್ ಅಂತ ಮಾಡಿದೀವಿ. ಇದು ಅವ್ರು ಬಂದ್ರೆ ಅದು ಡಾಕ್ಟರ್ಸ್ ಅದು ಡಾಕ್ಟರ್ ಯಾಕಂದ್ರೆ ಈ ಹಳ್ಳಿಗಳಿಗೆ ವೈದ್ಯ ಕರೆಕ್ಟು. ಇದು ಡಾಕ್ಟರ್ ಕ್ವಾರ್ಟರ್ಸ್ ಫ್ಯೂಚರ್. ಎಲ್ಲ ಮಾಡಿದ್ದೀರಾ. ಹೌದು ಹೌದು ನೋಡಿ, ಡಿಶ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ. ನೈಸ್. ಆಮೇಲೆ ನಾವೇ ವಾಟರ್ ಫಿಲ್ಟರ್ಸ್ ಹಾಕ್ಬಿಟ್ವಿ. ಆಮೇಲೆ ಇದು ಸೋಲಾರ್ ಎಕ್ವಿಪ್ಡು ಕಂಪ್ಲೀಟ್. ನಮಗೆ ಬಿಸಿನೀರಿದೆ, ಸೋಲಾರ್ ಬಿಸಿನೀರು ಎಲ್ಲ. ಸೊ ಎಮರ್ಜೆನ್ಸಿಗೆ ತುರ್ತು ಚಿಕಿತ್ಸೆಗೆ ಏನೇನು ಬೇಕೋ ಎಲ್ಲ ಇದೆ. ಎಲ್ಲ ಇದೆ ಎಮರ್ಜೆನ್ಸಿಗೆ. ಬರ್ತಾರೆ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಬರ್ತಾರೆ. ಓ ಸಿಕ್ಕಾಬಿಟ್ಟೆ ಬರ್ತಾರೆ. ಈಗ ನಾನು ಇದು ಮುಗಿದ ಮೇಲೆ ಸ್ವಲ್ಪ ನಮ್ಮ ದಿನೇಶ್ ಗುಂಡ್ರಾಯರ್ ಹತ್ರ ಮಾತಾಡಿಬಿಟ್ಟು ಅದನ್ನು ಸ್ವಲ್ಪ ಸಿಬ್ಬಂದಿ ವರ್ಗದವ್ರನ್ನೂ ಇನ್ನೊಂದು ಡಾಕ್ಟ್ರನ್ನು ಇಷ್ಟ ಪಾಪ ಒಬ್ಬರಿಗೆ ಬರ್ಡನ್ ಆಗುತ್ತೆ. ನೀವು ಹೇಳ್ರಿ ಸರ್, ಬನ್ನಿ ಸರ್ ಮಾತಾಡೋಣ. ಖಂಡಿತ ಅದೇ ಮಾಡಿಸ್ಬಿಡೋಣ, ಯಾಕಂದರೆ ಡಾಕ್ಟ್ರುಗಳಿಲ್ಲ. ಹಾಂ ಹಾಂ ಸರ್ ಇದು ನಾನು ಒಬ್ಬರೇ ಡಾಕ್ಟ್ರು ಮಂಜುಳಾ ಅಂತ. ನಾನು ಸರಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಡಾಕ್ಟರ್ ಎಂ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಒಂದು ಆರೋಗ್ಯ ಕೇಂದ್ರಕ್ಕೋಸ್ಕರ ಡಾಕ್ಟರ್ ಲೀಲಾವತಿ ಅಮ್ಮವ್ರು ಇಷ್ಟು ಫೈಟ್ ಮಾಡಿದ್ದಾರೆ ಅಂತಂದರೆ, ನಾನು ಬೇರೆ ಚಾನಲಲ್ಲಿದ್ದಾಗ, ಪಬ್ಲಿಕ್ ಟಿ ವಿಯಲ್ಲಿದ್ದಾಗ ಈ ವಿಚಾರಕ್ಕೆ ತುಂಬಾ ಫೈಟ್ ಮಾಡಿದ್ವಿ. ಆ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಬೆಳವಣಿಗೆ ಆಗಿದೆ. ಆದರೆ ಇಲ್ಲಿರುವಂತಹ ಪ್ರಾಬ್ಲಮ್ ಏನು ಅಂತಂದರೆ, ಸರಿಯಾದ ಸಿಬ್ಬಂದಿ ವರ್ಗ ಇಲ್ಲದೆ ಇರೋದು. ಸಿಬ್ಬಂದಿ ವರ್ಗ ಇದ್ದರೆ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಕೊಡ್ಬೋದು. ಸುಸಜ್ಜಿತವಾಗಿದೆ. ಪ್ರತಿಯೊಬ್ಬರು ಕೂಡ ನಮ್ಮ ಹಳ್ಳಿಯಲ್ಲಿ ಇಂಥದ್ದೊಂದು ಆಸ್ಪತ್ರೆ ಇರಬೇಕು ಅಂತ ಬಯಸ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೋಲಾರ್ ಇದೆ, ಜನ್ರೇಟರ್ಸ್ ಇದ್ದಾವೆ ನೋಡಿ. ಡಾಕ್ಟರ್ಸ್ಗೆ ಉಳ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ವಿಶ್ರಾಂತಿ ಕೋಣೆಗಳಿದ್ದಾವೆ. ಎಂಟರ್ಟೈನ್ಮೆಂಟ್ ಇರಲಿ ಅಂತ ಡಿಶ್ ಕೂಡ ಹಾಕ್ಸಿದ್ದಾರೆ. ಬಂದವ್ರಿಗೆ ಒಂದು ಸ್ವಲ್ಪ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇರಲಿ ಅಂತ ಚೇರ್ಗಳು, ಇದು ಕುತ್ಕೊಳ್ಳೋಕ್ಕೆ ವಿಶ್ರಾಂತಿಗೆ ಅಂತ ಒಂದು ಸ್ವಲ್ಪ ಒಳ್ಳೆಯ ವಾತಾವರಣ ಇದೆ. ಮತ್ತು ಅಲ್ಲೆಲ್ಲ ಬಂಡೆಗಳಿದೆ, ಹಸಿರಿದೆ, ತುಂಬ ಒಳ್ಳೆಯ ವಾತಾವರಣ ಇದೆ, ಎಲ್ಲ ಇದೆ. ಸಿಬ್ಬಂದಿಗಳಿಲ್ಲ, ಒಬ್ಬರೇ ಒಬ್ಬರು ಡಾಕ್ಟರ್ ಇದ್ದಾರಂತೆ. ಸೊ ಈ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಗಮನ ಹರಿಸ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇವೆಲ್ಲ ಒಂಥರ ಪುಣ್ಯದ ಕೆಲಸಗಳಿವು. ಸರ್ಕಾರಗಳು ಕೆಲವೊಂದು ಸರಿ ಮಾಡೋದಕ್ಕಾಗೋದಿಲ್ಲ, ಅಥವಾ ಜನಸಾಮಾನ್ಯರು ಮಾಡೋದಕ್ಕಾಗೋದಿಲ್ಲ. ಇಂಥವ್ರ ಹತ್ರ ಆ ದೇವ್ರು ಮಾಡಿಸ್ತಾನೆ. ಆರೋಗ್ಯ ಅನ್ನೋದು, ಆರೋಗ್ಯವೇ ಭಾಗ್ಯ. ಅಲ್ಲಿ ನೋಡಿ ಬೋರ್ಡ್ ಮೇಲೆ ಬರೆದಿದ್ದಾರೆ, ಆರೋಗ್ಯವೇ ಭಾಗ್ಯ ಅಂತ. ಸೊ ಹೆಲ್ತ್ ಈಸ್ ವೆಲ್ತ್. ನಿಮಗೆ ಆರೋಗ್ಯ ಇದ್ದರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಂತಹ ಆರೋಗ್ಯ ಕೊಡುವಂತಹ ಆರೋಗ್ಯ ಕೇಂದ್ರಗಳನ್ನು ಸುಸಜ್ಜಿತವಾಗಿದೆ, ಯಾವ ಕೊರತೆಯೂ ಇಲ್ಲ. ಆದರೆ ಇಲ್ಲಿ ಸಿಬ್ಬಂದಿ ವರ್ಗ ಇಲ್ಲ. ಒಂದು ಡಾಕ್ಟ್ರು ಬರೋದಕ್ಕೆ ಅವ್ರು ಎಷ್ಟು ವರ್ಷ ಫೈಟ್ ಮಾಡಿದ್ದಾರೆ ನನಗೆ ಗೊತ್ತು. ಅವ್ರ ಜೊತೆಗೆ ನಾನು ಕೂಡ ಫೈಟ್ ಮಾಡಿದ್ದೆ ಒಂದು ಡಾಕ್ಟರ್. ಸೊ ಅಂಥ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಇತ್ತ ಒಂದು ಸ್ವಲ್ಪ ಗಮನ ಹರಿಸಿ, ಏನಾಗುತ್ತೆ, ದೂರ ಆಗುತ್ತೆ, ಬರೋಕ್ಕಾಗಲ್ಲ ಅಂತ ನೆಪ. ಬಟ್ ಈ ಒಂದು ಆರೋಗ್ಯ ಕ್ಷೇತ್ರ ಸರ್, ಅದೊಂದು ಸೇವೆ ಸರ್. ಅದು ಸೇವೆ, ಅದು ಇದು ಲಾಭದಾಯಕ ಉದ್ದಿಮೆ ಅಲ್ಲ, ಇದೊಂದು ಸೇವೆ. ಸೊ ಹೌದು, ಜೀವನ ಮಾಡೋದಕ್ಕೆ ದುಡ್ಡು ಬೇಕು. ದಿ ಸೇಮ್ ಟೈಮ್ ಒಂದು ಸೇವೆಯ ಮೋಟೋ ಇಟ್ಕೊಂಡೇ ಬರ್ತಾರೆ ಅಲ್ವಾ ಸರ್ ಈ ವೃತ್ತಿಗೆ. ಅಂಥವರು ದೊಡ್ಡ ಮನಸ್ಸು ಮಾಡಬೇಕು. ಒಂದು ಎಷ್ಟು ದಿನ ಆಗಲಿಲ್ಲ ಅಂದರೂ ಒಂದು ವಾರದಲ್ಲಿ 3 ಶಿಫ್ಟ್ ಅಂದರೆ ಎರಡೆರಡು ದಿನ ಬ್ಯಾಲೆನ್ಸ್ ಆಗುತ್ತೆ ಸರ್. ಇದರಲ್ಲಿ ಕೊರತೆ ಏನು ಸರ್? ಎಲ್ಲ ಇದೆ, ಎಲ್ಲ ಇದೆ. ಅವರಿಗೆ ಇದ್ಕೊಳ್ಳೋಕೆ ರೂಮು ಇದೆ, ಎಲ್ಲ ಇದೆ, ಬೇಕಾದ ಎಲ್ಲ ಸಾಮಾನುಗಳು, ಅಡಿಗೆ ಮನೆ ಇದೆ, ನೀರಿದೆ, ಒಲೆ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಅಡಿಗೆ ಭಟ್ಟ ಇಲ್ಲ, ಹಂಗಿದೆ ಸರ್. ಹಾಂ ಸರ್, ಏನು ಕೊರತೆ ಇದೆ ಸರ್? ಏನು ಇನ್ನೊಂದು ಡಾಕ್ಟರ್ ಬೇಕು, ಒಬ್ಬರು ಡಾಕ್ಟರ್ ಬೇಕು. ಒಂದು ಡಿ ಗ್ರೂಪ್ ಡಾಕ್ಟರ್ ಇಲ್ವಾ ಈಗ? ಡಾಕ್ಟರ್ ಇದ್ದಾರೆ, ಇನ್ನೊಬ್ರು ಬೇಕು. ಅಷ್ಟು ಜನ ಒಬ್ಬರೇ ಅವ್ರನ್ನ ಡಿ ಗ್ರೂಪ್ ಅದು ಇದ್ರು, ಅವ್ರು ರಿಟೈರ್ ಆಗಿದ್ದಾರೆ. ಇನ್ನೊಂದು ಡಿ ಗ್ರೂಪ್ ಒಂದು ಬೇಕು, ಮತ್ತೊಂದು ಡಾಕ್ಟರ್ ಒಬ್ರು ಬೇಕು. ಯಾಕಂದ್ರೆ 12 ಬೆಡ್ ಇದೆ, ಪ್ಲಸ್ 12 ಬೆಡ್ ಇದೆ. ಆಮೇಲೆ 4 ಬೆಡ್ ಹೆರಿಗೆ ವಾರ್ಡ್ ಸಪರೇಟ್ ಮಾಡಿದೆ. ಹಳ್ಳಿಗಳಲ್ಲಿ ಸಿಸ್ಟರ್ಸ್ ಇರಲ್ಲ ಸರ್, ಪಾಳ್ ಬಿದ್ದೋಗಿರ್ತವೆ. ಎಲ್ಲ ಇದ್ರು ಇಲ್ಲಿ ಬಂದಿರೋ ಮಾಡಬೇಕು, ಮಾಡಿದ್ರೆ ಇಷ್ಟು ಚೆನ್ನಾಗಿ ಪೂನ ಪೈರಿ ಒಳಗಡೆ ಕ್ಲೀನ್ ಆಗಿದೆ. ಇಷ್ಟು ಜಾಗ ಕಣಪ್ಪ, ಕಸ್ಬರ್ಗಿ ಸ್ವಲ್ಪ ತಗೊಂಡು ಕ್ಲೀನ್ ಮಾಡಿ. ಇದಮ್ಮ ನಿಮಗೆ ಒಂದು ಲೈಟ್ ಇದೆಯೋ ಇಲ್ವೋ? ಯು ಪಿ ಎಸ್ ಕೂಗ್ತಾ ಇದೆಯಲ್ಲಪ್ಪ.
ಲೋಡ್ ಆಗಿದೆ ಅದು, ಅದಕ್ಕೆ ಆಫ್ ಮಾಡಬೇಕು. ಎಷ್ಟು ಹಾಸಿಗೆಗಳಿದಾವೆ ಸರ್ ಇದು ಬೆಡ್? ಬೆಡ್ಡು ಒಟ್ಟು ಒಂದು 12 ಬೆಡ್ ಇದೆಯಮ್ಮ. 12 ಬೆಡ್ ಇದೆ. 12 ಬೆಡ್ ನೋಡಿ ರೆಗ್ಯುಲರ್ ಯೂಸಲ್ಲೇ ಇದೆ. ವಾಷಿಂಗ್ ಮಷಿನ್ ಕೊಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸಿಬ್ಬಂದಿ ವರ್ಗದವ್ರು ಸ್ವಲ್ಪ ಬಂದುಬಿಟ್ರೆ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಅಷ್ಟೇ. ಇನ್ನೊಂದು ವಾರ್ಡ್ ಇದೆ. ಹಾಂ ನೋಡಿ, ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಟು ನೋಡಿ, ನಿಮಗೆ ಸುಸಜ್ಜಿತವಾದ ಟಾಯ್ಲೆಟ್ ತುಂಬ ನೀಟಾಗಿ ಪ್ರೊಫೆಷ್ನಲ್ ಆಗಿ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.